ನಮಸ್ಕಾರ ವೀಕ್ಷಕರೇ, ಜಿ ಕನ್ನಡ ವೀಕ್ಷಕರಿಗೆ ಇವತ್ತಿನ ಈ ಒಂದು ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೀತಿಯ ರಾಹುಲ್ ಮಾಡುವ ಪ್ರೀತಿಯ ಸ್ವಾಗತ. ಇಂದಿನ ರುಚಿಕರ ಅಡುಗೆಗಳು: ಹಲಸಿನಕಾಯಿ ಬಿರಿಯಾನಿ, ಕುಂಬಳಕಾಯಿ ಕಡುಬು, ಪಾಲಾಕ್ ಸೊಪ್ಪಿನ ಖಾರ ಬಿಸ್ಕೆಟ್, ಸಿಹಿ ಗೆಣಸಿನ ಪಂಚ್. ಜೀವನದಲ್ಲಿ ಎಲ್ಲಾ ಮನುಷ್ಯರು ಏನ್ ಮಾಡ್ತಾರೆ ಅಂದ್ರೆ, ನಾನು ತುಂಬಾ ಯಂಗ ಕಾಣಬೇಕು, ನಾನು ಇಷ್ಟು 30 ವರ್ಷ ಇದ್ರೆ ನಾನು 25 ಕಾಣಬೇಕು, 25 ಇದ್ರೆ 20 ಕಾಣಿಸ್ಬೇಕು ಅಂತ ಸಾಕಷ್ಟು ಕಷ್ಟಗಳು ಬೀಳ್ತಾರೆ, ಏನೇನೋ ಇಂಜೆಕ್ಷನ್ಗಳೆಲ್ಲ ಚುಚ್ಚಿಸ್ಕೊಳ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಒಂದು 3 ಸೀಕ್ರೆಟ್ ಹೇಳ್ಕೊಡ್ತೀನಿ. ಅದು ಫಾಲೋ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ಎಲ್ಲರೂ ಏಜ್ ಕಮ್ಮಿ ಕಾಣ್ತೀರಾ. ಮೊದಲನೇ ಸೀಕ್ರೆಟು, ರುಚಿಯಾಗಿರುವಂಥ ಅಡುಗೆ ಮಾಡಿ ತಿನ್ನಿ. ಎರಡನೇ ಸೀಕ್ರೆಟು, ನಿಧಾನವಾಗಿ ಸಮಾಧಾನವಾಗಿ ತಿನ್ನಿ. ಮೂರನೇದು, ಇದು ನಮ್ಮಲ್ಲೇ ಇರಲಿ, ಯಾರಿಗೂ ಹೇಳಕ್ ಹೋಗ್ಬೇಡಿ. ನಿಮ್ಮ ವಯಸ್ಸಿದೆಯಲ್ಲ, ನಿಮ್ಮ ಏಜ್ ಸುಳ್ಳು ಹೇಳ್ಬಿಟ್ರೆ ಆಗೋಯ್ತಲ್ರಿ 25 ವರ್ಷ ಅಂತ. ಇವಾಗ 30 ಇದ್ರೆ 25 ಅಂತೇಳಿ, 25 ಅಂದ್ರೆ 18 ಅಂತೇಳಿ. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ವಯಸ್ಸು ಸ್ವೀಟ್ 16, 16 ವರ್ಷ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಹಚ್ಕೊಳ್ಳೋಣ. ವೆಲ್ಕಮ್ ಶಾಂತಲಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಸೊ ವೀಕ್ಷಕರೇ, ಇವ್ರ ಜೊತೆ ಮಾತಾಡೋಕ್ಕಿಂತ ಮುಂಚೆ ನಾನು ಒಂದು ಇನ್ಫಾರ್ಮೇಶನ್ ಕೊಡೋಕೆ ಇಷ್ಟಪಡ್ತೀನಿ. ನಮ್ಮ ಶಾಂತಲಾ ಅವರು ಅವರ ರೆಸಿಪೀಸ್ನ ನಮ್ಮ ಅಡ್ರೆಸ್ಗೆ ಬರೆದು ಕಳಿಸಿ ಸೆಲೆಕ್ಟ್ ಆದಂತಹ ಒಂದು ಅತಿಥಿ. ಸೊ ಸೂಪರ್. ನೀವು ಇಲ್ಲಿ ಬರ್ಬೇಕಂದ್ರೆ ನಿಮ್ಗೆ ಗೊತ್ತು ಏನ್ ಮಾಡ್ಬೇಕು. ಹೌದು, ನಾನು ಕೂಡ ಇಷ್ಟು ಈಸಿ ಅಂತ ಅನ್ಕೊಂಡಿರ್ಲಿಲ್ಲ. ಜಸ್ಟ್ ಒಂದು ಇಮೇಲ್ ಕಳಿಸ್ಕೊಟ್ಟೆ, ಸೊ ನನ್ನ ಚಾಯ್ಸ್ ಆಯ್ತು ಯಾವ ರೆಸಿಪಿ ನೋಡಿದ್ರ ಎಷ್ಟು ಈಸಿ ಅಂತ. ಓಕೆ, ಸೊ ಶಾಂತಲಾ ಅವರೇ, ಕಾರ್ಯಕ್ರಮದಲ್ಲಿ ನಿಮ್ಗೆ ಗೊತ್ತಿದೆ 4 ರೌಂಡ್ಗಳಂತ ನಾವು ಕರಿತೀವಿ. ಸೊ ಆ 4 ರೌಂಡ್ ಅಲ್ಲಿ 4 ರೆಸಿಪೀಸ್ನ ನಾವು ತಯಾರಿಸ್ತೀವಿ, ನಮ್ಮ ವೀಕ್ಷಕರಿಗೆ ಹೇಳ್ಕೊಡ್ತೀವಿ. ಮೊದಲನೇ ರೌಂಡ್ ನಿಮ್ಗೆ ಗೊತ್ತಿದೆ, ಯಾವ್ದು ಹೇಳಿ? ಮೊದಲನೇದು ಹೆಲ್ತಿ ರೆಸಿಪಿ. ನೋಡಿ, ಫುಲ್ ಮೆಮರೈಸ್ ಆಗಿ ಮಾಡಕ್ ಬಂದ್ಬಿಟ್ಟಿದ್ದಾರೆ. ಓಕೆ, ಸೊ ಹೆಲ್ತಿ ರೆಸಿಪಿಲಿ ನೀವು ಮಾಡುವಂತ ಒಂದು ರೆಸಿಪಿ ಯಾವುದು? ನಾನು ಮೊದಲನೇದಾಗಿ ಹಲಸಿನಕಾಯಿ ಬಿರಿಯಾನಿ ಅಂತ ಮಾಡ್ತಾ ಇದ್ದೀನಿ. ಹಲಸಿನಕಾಯಿ ಬಿರಿಯಾನಿ? ಹೌದು. ಓಕೆ. ಹಲಸಿನಕಾಯಲ್ಲಿ ತುಂಬಾ ಒಳ್ಳೆ ಅಂಶಗಳಿವೆ. ಇದರಲ್ಲಿ ಲೋ ಕ್ಯಾಲರಿ ಫುಡ್ ಇದು, ಮೊದಲನೇದಾಗಿ ಹೇಳ್ಬೇಕಂದ್ರೆ. ಮತ್ತೆ ಇದು BP ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ. ಸೊ ಹೈ BP ಇರೋರು ತಗೋಬಹುದು. ಲೋ BP ಇರೋರು? ಲೋ BP ಇರೋರು ಸ್ವಲ್ಪ ಕಡಿಮೆ ತಗೊಳ್ಳಿ, ಕಮ್ಮಿ ಇಲ್ಲಾಂದ್ರೆ ಲೋ ಆಗ್ಬಿಡುತ್ತೆ. ಯಾಕಂದ್ರೆ ಇದರಲ್ಲಿ ಹೈ ಪೊಟ್ಯಾಷಿಯಂ ಇದೆ. ಓಕೆ. ಸೊ ಅದೇನ್ ಮಾಡುತ್ತೆ, ನಮ್ಮ ರಕ್ತದೊತ್ತಡವನ್ನ ಕಡಿಮೆ ಮಾಡುತ್ತೆ. ಮತ್ತೆ ಇದ್ರ ಜೊತೆಗೆ ಕಬ್ಬಿಣದ ಅಂಶ ಇದೆ, ವಿಟಮಿನ್ A ಇದೆ, ವಿಟಮಿನ್ C ಇದೆ. ಮತ್ತೆ ಇದ್ರ ಬೇರನ್ನ ಕಷಾಯ ಮಾಡಿ ಕುಡಿದ್ರೆ ಅಸ್ತಮಾಕ್ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಓಕೆ ಮೇಡಮ್, ಅಪ್ಪಿತಪ್ಪಿ ನೀವೇನಾದ್ರೂ ಡಾಕ್ಟರೇಟ್ ಪದವಿ ಪಡೆದಿದ್ದೀರಾ? ವಿಟಮಿನ್ A, ವಿಟಮಿನ್ B, ವಿಟಮಿನ್ C ಅಂತೆಲ್ಲ ಹೇಳ್ತಾ ಇದ್ದೀರಾ? ಇಲ್ಲ, ನಮ್ಮ ಅಜ್ಜಿ ಎಲ್ಲ ನಮ್ಗೆ ಈ ತರ ಕಷಾಯ ಎಲ್ಲ ಮಾಡಿ ಕುಡಿಸೋದು, ನಮ್ ದೊಡ್ಡಮ್ಮ ಕೂಡ ಮಾಡ್ಕೊಡ್ತಾರೆ. ಇವಾಗ ನಮ್ಗೊಂದು ಶಾಕ್ ಕೊಡ್ಬೇಡಿ, ನಿಮ್ಮ ಅಜ್ಜಿ ಹೇಳ್ತಾ ಇದ್ರ ಇದ್ರಲ್ಲಿ ವಿಟಮಿನ್ A, B ಇದೆ ಅಂತೆಲ್ಲ? ನೋಡಿ, ಅದೇ ಅವರಿಗೆ ಅದು ಏನೇನ್ ಇದೆ ಅಂತ ಗೊತ್ತಿರ್ಲಿಲ್ಲ, ಬಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅನ್ನೋದು ಗೊತ್ತಿತ್ತು. ಸೊ ಹೆಲ್ತಿ ರೌಂಡ್ ನ ಶುರು ಹಚ್ಕೊಳ್ಳೋಣ. ಸೊ ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ಎಳೆ ಹಲಸಿನಕಾಯಿ, ಬಾಸ್ಮತಿ ಅಕ್ಕಿ, ಮೊಸರು, ಉಪ್ಪು, ಮತ್ತೆ ಈರುಳ್ಳಿ, ಚಕ್ಕೆ, ಲವಂಗ, ಗೋಡಂಬಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬಿರಿಯಾನಿ ಮಸಾಲ ತಗೊಂಡಿದ್ದೀನಿ, ಸ್ಯಾಫ್ರಾನ್, ಕೇಸರಿ, ಪುದೀನಾ ಸೊಪ್ಪು. ಮತ್ತೆ ಶುರು ಹಚ್ಕೊಳ್ಳೋಣವಾ? ಓಕೆ. ಮೊದಲು ಒಂದು ಬಾಣಲೆ ಕೊಡಿ, ನಾನು ಇದನ್ನ ಬೇಯಿಸ್ಕೋಬೇಕು. ಬಾಸ್ಮತಿ ಅಕ್ಕಿನ ಒಂದು 70% ಬೇಯಿಸ್ಕೊತೀನಿ. ಕುಕ್ಕರ್ ಬೇಕಾಗಿದೆ? ದುಡ್ಡು ಯಾವ್ದು ನೀರು ಬಸಿಯೋ ಥರದ್ದು, ಸ್ವಲ್ಪ ಜಾಸ್ತಿ ನೀರಲ್ಲಿ ಇದು ಬೇಯ್ತಾ ಇದ್ರೆ ಚೆನ್ನಾಗಿರುತ್ತೆ. ಇನ್ನ ಮೆತ್ತಗಾಗುತ್ತೆ ಅಂತನಾ? ಇಲ್ಲ, ಅದು ಗಂಜಿನೆಲ್ಲ ಬಿಟ್ಕೊಂಡ್ಬಿಟ್ಟು ಅನ್ನ ಉದುರುದ್ರಾಗಿ ಬರುತ್ತೆ. ಓಕೆ, ಇಷ್ಟು ಓಕೆನಾ? ಇಲ್ಲ, ಫುಲ್ ಹಾಕ್ಬಿಡಿ. ಇದು ಫುಲ್ಲಾ? ಹಾಕ್ಬಿಡಿ. ಓಕೆನಾ? ಓಕೆ. ಅಷ್ಟೊಂದು ನೀರು ಬೇಕಾಗುತ್ತಾ? ಬೇಕಾಗತ್ತೆ. ಇದು ನಾನು ಆಮೇಲೆ ಬಸ್ಕೋತೀನಿ ನೀರು. ಓಕೆ ಓಕೆ ಓಕೆ. ಸೊ ಇದು ಬಾಸುಮತಿ ಅಕ್ಕಿ. ಓಕೆ. ನಾನು ಇದಕ್ಕೆ ಹಾಕ್ತಾ ಇದ್ದೀನಿ 1 ಕಪ್ಪು. 1 ಕಪ್. ಇದ್ರ ಜೊತೆಗೆ ನಾನು ಚಕ್ಕೆ, ಲವಂಗ, ಅದು ಹೋಲ್ ಗರಂ ಮಸಾಲ ತಗೊಂಡಿದ್ದೀನಿ. ಇದನ್ನ ಕೂಡ ನಾನು 2 ಪೀಸ್ ಹಾಕ್ತಾ ಇರ್ತೀನಿ. ಇದು ಚೆನ್ನಾಗಿ ಘಮ ಬರುತ್ತೆ. ಬಾಸುಮತಿ ಅಕ್ಕಿ ಬೇಯುವಾಗ ಅದ್ರ ಜೊತೆಗೆ ಘಮ ತುಂಬಾ ಚೆನ್ನಾಗಿ ಕೊಡುತ್ತೆ. ಟೇಸ್ಟ್ ಇಲ್ಲ ಆದ್ರೆ ಇದಕ್ಕೆ ಸ್ಮೆಲ್ ಮೇನಲ್ಲ. ಸ್ಮೆಲ್. ಆಮೇಲೆ ಸ್ವಲ್ಪ ಎಣ್ಣೆ ಕೊಡಿ. ಸಾಕು. ಸಾಕಲ್ಲ? ಅದು ಅಕ್ಕಿ ಬಂದಕ್ಕೊಂದು ಹಿಡ್ಕೊಳ್ಳಲ್ಲ, ಚೆನ್ನಾಗಿರುತ್ತೆ. ಇದು ಬೇಯೋಷ್ಟರಲ್ಲಿ ನನಗೊಂದು ಕುಕ್ಕರ್ ಕೊಟ್ಬಿಡಿ. ಕುಕ್ಕರ್? ನಾನು ಎಳೆ ಹಲಸಿನಕಾಯಿನ 1 ವಿಸಿಲ್ ಹಾಕ್ಸಿ ಬೇಯಿಸ್ಕೊತೀನಿ. 1 ವಿಸಿಲೇ ಸಾಕಾ? ಡೈರೆಕ್ಟ್ ಆಗಿಟ್ರೆ 1 ವಿಸಿಲ್ ಸಾಕು. ಅದು ಟೋಟಲ್ ಅಂದ್ರೆ ಮೆತ್ತಗಾಗಿ ಬೇಯಬೇಕಷ್ಟೇ. ಓಕೆ. ನನಗೆ ಇದಕ್ಕೆ ಸ್ವಲ್ಪ ನೀರು ಕೊಡಿ. ನೀರು ಬೇಕಾಗುತ್ತಲ್ಲ? ಸಾಕು. ಸಾಕಲ್ಲ? ಜೊತೆಗೆ ನಾನು ಇದಕ್ಕೊಂದು ಚಿಟಿಕೆ ಉಪ್ಪನ್ನು ಹಾಕ್ತೀನಿ. ಯಾಕಂದ್ರೆ ತರಕಾರಿ ನೀರ್ ಜೊತೆ ಬೇಯಿಸುವಾಗ ಒಂದ್ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿದ್ರೆ ರುಚಿ ಜಾಸ್ತಿ, ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟು ಸಾಕು ಉಪ್ಪು. ಓಕೆ. ಮುಚ್ಚಬಹುದಲ್ಲ? ಇದನ್ನು ಮುಚ್ಚಿಬಿಡಿ. ಸೊ ಹೇಳಿ ಮೇಡಮ್, ನೀವೆಲ್ಲಿಂದ ಬಂದಿರೋದು?
ನಾನು ನಮ್ದು ಊರು ಸಿರ್ಸಿ. ಹ್ಮ್. ನಾನು ಈಗ ಬೆಂಗಳೂರಿನಲ್ಲಿ ಇರೋದು ನಮ್ಮ ಯಜಮಾನರ ಜೊತೆಗೆ. ಎಷ್ಟು ವರ್ಷದಿಂದ? ನಾನು ಆಕ್ಚುಲಿ ಮದುವೆ ಆಗಿ 8 ವರ್ಷ ಆಯ್ತು. ಬೆಂಗಳೂರಿನಲ್ಲಿ 5 ವರ್ಷ, ಆಮೇಲೆ US ಒಂದು 3 ವರ್ಷ ಹೋಗಿದ್ವಿ. ಓ, US ಗೆಲ್ಲ ಹೇಗಿತ್ತು US ಎಕ್ಸ್ಪೀರಿಯನ್ಸ್? ಇದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ನೀವು US ನಾನೇ ಚೇಂಜ್ ಮಾಡ್ಬಿಟ್ರಂತೆ, ಅಲ್ಲಿ ಹೋಗ್ಬಿಟ್ಟು ಫಾರಿನರ್ಸ್ ಎಲ್ಲ ಏನು ಸೀರೆ ಉಟ್ಕೊಳ್ಳೋದಂತೆ ಅವೆಲ್ಲ ಮಾಡಕ್ ಶುರು ಮಾಡ್ಬಿಟ್ರಂತೆ. ಆ ಥರ ಏನಿಲ್ಲ, ನಾವು ಇಂಡಿಯನ್ಸ್ ಎಲ್ಲ ಪ್ರೋಗ್ರಾಮ್ ಅಂದ್ರೆ ಹಬ್ಬ ಎಲ್ಲ ಮಾಡ್ತಾ ಇದ್ವಿ ಅಲ್ಲಿ, ಯುಗಾದಿ, ಗಣೇಶ ಹಬ್ಬ ಎಲ್ಲ. ಆ ಟೈಮಲ್ಲಿ ಅಲ್ಲಿ ಒಂಥರ ನಮ್ಮ ಇಂಡಿಯಾದಲ್ಲಿ ಇದೀವೇನೋ ಅನ್ನೋ ಫೀಲ್ ಬರ್ತಾ ಇತ್ತು. ಎಲ್ಲರೂ ಸಾರಿ ಉಟ್ಕೊಂಡು ಪೂಜೆ ಇದು ಎಲ್ಲ ತುಂಬಾ ಚೆನ್ನಾಗಿರ್ತಾ ಇತ್ತು. ನಾನು ಈ ಪ್ರಶ್ನೆ ಕೇಳ್ತಾ ಇರೋದು ವೀಕ್ಷಕರಿಗೋಸ್ಕರ. ಅಲ್ಲಿ ಎಷ್ಟು ಇಂಡಿಯನ್ಸ್ ಇದಾರಮ್ಮ? ಅಂದ್ರೆ ಒಂದು ಕಮ್ಯುನಿಟಿ ಇದೆಯಾ ನಮ್ಮ ಇಂಡಿಯನ್ಸ್ ಅಂತ? ಸಾಕಷ್ಟು ಜನ? ತುಂಬಾ ಜನ ಇದ್ದಾರೆ. ನಾವಿದ್ದು ಆಕ್ಚುಲಿ ಟೆಕ್ಸಾಸ್ ಹ್ಯೂಸ್ಟನ್ ಅಂತ, ಅಲ್ಲೂ ಕೂಡ ತುಂಬಾ ಜನ ಇದ್ರು ನಮ್ಮ ಇಂಡಿಯನ್ಸ್. ನನಗೆ ಆಶ್ಚರ್ಯ ಆಗ್ತಾ ಇತ್ತು. ನಮ್ದು ಕನ್ನಡ ಸಂಘ ಇದೆ ಅಲ್ಲಿ, ಅವರು ಏನೋ ಫಂಕ್ಷನ್ಗಳು ಮಾಡ್ತಾ ಇದ್ರು, ಮತ್ತೆ ಆ ಮೂವಿಗಳನ್ನ ತರಿಸಿ ನಮ್ಮ ಕನ್ನಡ ಸಂಘದವರಿಂದ ಮೂವಿ ತೋರಿಸ್ತಾ ಇದ್ರು. ಸೊ ಇಷ್ಟು ಜನ ನಮ್ಮ ಕನ್ನಡದವರೇ ಇದಾರ ಅಂತ ನನಗೆ ಆಶ್ಚರ್ಯ ಆಗ್ತಿತ್ತು. ತುಂಬಾ ಜನ, ಪ್ಯಾಕೇಜ್ ಫುಲ್ ಆಗ್ತಾ ಇತ್ತು. ಚೆನ್ನಾಗಿದೆ. ಸೊ ಎನಿವೇಸ್, ಇನ್ನ ಎಷ್ಟೊತ್ತು ಬೇಯಬೇಕು ಇದು? ಸೊ ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಮ್ದು ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜಾ? ಮನೇಲಿ ನೋಡಿ ಆಮೇಲೆ ನೀವು ಒಪ್ಕೊಂಡು. ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಲವ್ ಆಯ್ತಾ ಇಲ್ವಾ? ಖಂಡಿತವಾಗ್ಲೂ ಆಗ್ಲೇಬೇಕಲ್ಲ. ಹೌದಾ? ಕಂಪಲ್ಸರಿ ಏನಿಲ್ವಲ್ಲ? ಆತರ ಏನಿಲ್ಲ, ಬಟ್ ನಮ್ಮ ಯಜಮಾನ್ರ ಸ್ವಭಾವ ನನಗೆ ತುಂಬಾ ಇಷ್ಟ ಆಯ್ತು. ಸೊ ನಾವೀಗ ತುಂಬಾ ಚೆನ್ನಾಗಿದ್ದೀವಿ. ಹೌದಾ? ಫ್ಯಾಂಟಾಸ್ಟಿಕ್. ಸೊ 8 ವರ್ಷ ಆಯ್ತು ಅಂತ ಹೇಳಿದ್ರಿ ಮದುವೆ ಆಗಿ. ರುಚಿ ರುಚಿಯಾಗಿರೋ ಅಡುಗೆ ಮಾಡ್ಕೊಡ್ತಾ ಇರ್ತೀರಾ ಯಜಮಾನ್ದಿರ್ಗೆ? ಖಂಡಿತವಾಗ್ಲೂ ಮಾಡ್ತಾ ಇರ್ತೀನಿ. ನನಗೊಬ್ಬನ ಮಗ ಇದ್ದಾನೆ, ಅವ್ನು ತುಂಬಾ ಸರಿ ಕೇಳ್ತಾ ಇರ್ತಾನೆ, ಅಮ್ಮ ನೀನ್ ಯಾಕೊಂದು ಹೋಟೆಲ್ ಓಪನ್ ಮಾಡಬಾರ್ದು, ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀಯಲ್ಲ ಅಂತ ಹೇಳ್ತಾ ಇರ್ತಾನೆ. ಅಂದ್ರೆ ನೀವು ಇಲ್ಲಿ ರೆಡಿ ಇದ್ದೀರಾ ಹೋಟೆಲ್ ಮಾಡಕ್ಕೆ? ಇಲ್ಲ US ಅಲ್ಲ? ಇಲ್ಲಿ ಮಾಡಂಗಿದ್ರೆ ನಾನೇ ರೆಡಿ, ನೀವು ಶೆಫ್ ಆಗ್ಬಿಡಿ. ಹೌದಾ? ಸೊ ನಾನು ಕೇಳ್ಬಿಟ್ಟು ಹೇಳ್ತೀನಿ, ಯಾಕಂದ್ರೆ ನನ್ನ ಫ್ಯಾಮಿಲಿಗೆ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ. ಹೌದಾ? ಸೊ ಅವ್ರಿಗೆ ಟೈಮ್ ಆಗಿ ಅಂದ್ರೆ ಅವರಿಗೆ ಓಕೆ, ನಾನು ಅಡ್ಜಸ್ಟ್ ಟೈಮ್ ಎಲ್ಲ ಅಡಿಗೆ ಕೆಲಸ ಮನೆಯದೆಲ್ಲ ಮುಗಿಸಿ ಅವ್ರಿಗೆ ಓಕೆ ಅಂದ್ರೆ ನಾನು ಖಂಡಿತ ಮಾಡ್ತೀನಿ. ಹಂಗಂದ್ರೆ ನಮ್ಗೆಲ್ಲ ಲೆಕ್ಕಕ್ಕೆ ಇಟ್ಟಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ಬಿಟ್ರಿ. ಓಕೆ, ಪರವಾಗಿಲ್ಲ. ಆ ಥರ ಅಲ್ಲ, ಬಟ್ ಅದು ನಮ್ದು ಅಂದ್ರೆ ಗೃಹಿಣಿ ಅಂದ್ರೆ ಅವ್ರ ಮನೆಗೆ ಇಂಪಾರ್ಟೆನ್ಸ್ ಕೊಡೋದು ಅಲ್ವಾ. ಅವರು ತುಂಬಾ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತಾರೆ. ಸೊ ನಾವು ಅವ್ರ ಜೊತೆ ತುಂಬಾ ಚೆನ್ನಾಗಿ ಫ್ರೀ ಆಗಿದ್ರೆ ಅವರಿಗೂ ಖುಷಿ ಆಗುತ್ತೆ. ನಾನೇನೋ ನಮ್ಮ ಹೋಟ್ಲಿಂದ ಪಾರ್ಸಲ್ ಕಳ್ಸೋಣ ಅಂತಿದ್ದೆ. ಹೋಗ್ಲಿ ಬಿಡಿ. ಇದು 70% ಬೆಂದಿದೆ. ಬೆಂದಿದೆಯಲ್ಲ? 70% ಅಂತಾನೆ ಹೆಂಗ್ ಗೊತ್ತು ನಿಮ್ಗೆ? ಅಂದ್ರೆ ಆಲ್ಮೋಸ್ಟ್ ಫುಲ್ ನಮ್ಗೆ ಗೊತ್ತಿರತ್ತಲ್ಲ ಮಾಮೂಲಿ ಎಷ್ಟು ಬೆಂದ ಅಡಿಗೆ ಅಂದ್ರೆ ಅನ್ನ ರೆಡಿ ಆಗಿರುತ್ತೆ ಅಂತ. ಸೊ ಅದಕ್ಕಿಂತ ಸ್ವಲ್ಪ ಕಡಿಮೆ, ಯಾಕೆಂದ್ರೆ ನಾನು ಮತ್ತೆ 5 ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಟಿರ್ತೀನಿ. ಓಕೆ. ಇಲ್ಲಿ ಯಾರೋ ವಿಸಿಲ್ ಹೊಡಿಯಕ್ಕೆ ರೆಡಿ ಆಗ್ತಾ ಇದ್ದಾರೆ. ನನಗೊಂದು ಸ್ಪೂನ್ ಕೊಡಿ. ಸ್ಪೂನಾ? ಮನೇಲಿದ್ದಾಗ ಅಡುಗೆ ಎಲ್ಲ ನೀವೇನಾ ಮಾಡೋದು ಮೇಡಮ್? ನಾನೇ ಮಾಡೋದು ಅಡುಗೆ. ಹೌದಾ? ಪತಿದೇವ್ರಿಗೆ ತುಂಬಾ ಇಷ್ಟನಾ ನೀವು ಮಾಡೋ ಅಡುಗೆಗಳು? ನಾನು ಮಾಡಿರೋ ಅಕ್ಕಿ ರೊಟ್ಟಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಅವರು ನಮ್ಮ ಅತ್ತೆ ಅಕ್ಕಿ ಕಡುಬು ಅಂತ ಮಾಡ್ತಾರೆ. ನೋಡಿ, ಪತಿದೇವ್ರು ಅಂತ ಇದ್ದಂಗೆ ಯಾರೋ ವಿಸಿಲ್ ಹೊಡೆದ್ರು. ಇರ್ಲಿ. ಸೊ 1 ವಿಸಿಲ್ ಆಗಿದೆಯಲ್ಲ? ಇದು 3 ಆಗ್ಬಿಡ್ಲಿ. 3 ಆಗ್ಬೇಕಾ? ನಿಮ್ಗೆ ವಿಸಿಲ್ ಹೊಡಿಯೋದಂದ್ರೆ ಇಷ್ಟನಾ? ನನ್ನ ಹತ್ರ ಆಗ್ಲಿಲ್ಲ. ನಿಮ್ ಪತಿದೇವ್ರು ಯಾವತ್ತಾದ್ರು ಹೊಡೆದಿದಾರ ನಿಮ್ಗೋಸ್ಕರ? ಇಲ್ಲ, ಅವರಿಗೂ ಬರಲ್ಲ ಅನ್ಕೋತೀನಿ. 3 ವಿಸಿಲ್ ಹೊಡೆದಾಗಿದೆ. ನೋಡೋಣ 4ನೇ ವಿಸಿಲ್ ಇವ್ರು ಕೇಳ್ತಾರಾ ಇಲ್ವಾ ಅಂತ. ಮೇಡಮ್? ಇಲ್ಲ, ಆಫ್ ಮಾಡ್ಬಿಡೋಣ ಸಾಕು. ಆಫ್ ಮಾಡ್ಬಿಡೋಣ? ಓಕೆ. ಸೊ ನೆಕ್ಸ್ಟ್ ಏನ್ ಮಾಡೋಣ? ಇದು ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ. ಏನ್ ಬೇಕಾಗುತ್ತೆ ನಿಮ್ಗೆ? ನನಗೆ ಒಂದು ದೊಡ್ಡ ಬಾಣಲೆ ಕೊಡಿ. ನನಗೆ ಮೊದಲು ಎಣ್ಣೆ ಕೊಡಿ. ಎಷ್ಟು ಹಾಕ್ಬೇಕು? ನಿಮ್ಮ ರುಚಿಗೆ ತಕ್ಕಾಗಿ ನೀವು ಹಾಕೋಬಹುದು. ಓಕೆ. ಬಹುಶಃ ನೀವು ಎಣ್ಣೆ ಜಾಸ್ತಿ ಹಾಕಿದ್ರೆ ರುಚಿ ಜಾಸ್ತಿ ಇರುತ್ತೆ, ಬಟ್ ನೀವು ಹೆಲ್ತ್ ಇಸ್ ವೆಲ್ತ್ ಮೇಡಮ್ ಇಂಪಾರ್ಟೆನ್ಸ್ ಕೊಡೋದಾದ್ರೆ ನೀವು ಎಣ್ಣೆ ಸ್ವಲ್ಪ ಕಡಿಮೆ ಹಾಕೋದು ಬೆಟರ್. ನಾನೇನ್ ಮಾಡ್ತೀನಿ, ಇದರಲ್ಲಿ ಈರುಳ್ಳಿನ ಹುರಿದು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ. ತಗೊಳ್ಳಿ. ಓಕೆ. ಸ್ವಲ್ಪ ಜೀರಿಗೆ ಹಾಕ್ತೀನಿ ಇದಕ್ಕೆ. ಓಕೆ. ನಾನು ಅದಕ್ಕೆ ಈರುಳ್ಳಿನ ಸ್ವಲ್ಪ ಸ್ಲೈಸಸ್ ಈ ತರ ಆಗಿ ಹೆಚ್ಕೊಂಡಿದ್ದೀನಿ. ಓಕೆ. ಸೊ ಇದನ್ನ ನಾನು ಹಾಕ್ತೀನಿ. ಒಂದು ಬೌಲಾ? 2 ಈರುಳ್ಳಿ, ಮೀಡಿಯಂ ಈರುಳ್ಳಿ ಬರುತ್ತಲ್ಲ, ಅದು 2 ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಓಕೆ. ಸೊ ಇದು ಕಲ್ತಿದ್ದು ಯಾರಿಂದ ಮೇಡಮ್ ನೀವು? ನಾನು ಇದು ನೆಟ್ಟಲ್ಲಿ ನೋಡಿ ಕಲ್ತ್ಕೊಂಡೆ. ನೆಟ್ಟಲ್ಲಿ ಕಲ್ತಿದ್ದು? US ಅಲ್ಲಿ ಇರ್ಬೇಕಾದ್ರೆ ಸುಮ್ಮನೆ ಫ್ರೀ ಆಗಿರುವಾಗ ಇದೆಲ್ಲ ಕಲ್ತಿದ್ದ? ಅಲ್ಲಿ ಅಡುಗೆ ಮಾಡಕ್ ನಂಗೆ ತುಂಬಾ ಚೆನ್ನಾಗಿರ್ತಾ ಇತ್ತು. ಯಾಕಂದ್ರೆ ಅಲ್ಲಿ ಇಂಡಿಯನ್
ನಮ್ಮ ಫುಡ್ಗಳು ನಮ್ಗೆ ಕೆಲವೊಂದ್ಸರಿ ಸಿಗ್ತಾ ಇರ್ಲಿಲ್ಲ. ಸೊ ನಾನು ವೆಜಿಟೇರಿಯನ್, ಸೊ ನನ್ಗೆ ಇನ್ನ ಕಷ್ಟ ಆಗೋದು. ಸೊ ಆದ್ರಿಂದ ಇನ್ನು ಬೇಲ್ಪುರಿ, ಪಾನಿಪುರಿ ಇಲ್ಲ ಇನ್ನೇನು ಬೇರೆ ಬೇರೆ ಐಟಮ್ಗಳನ್ನ ತಿನ್ಬೇಕಂದ್ರೆ ನಾವೇ ಮಾಡ್ಕೋಬೇಕಲ್ಲ. ಸೊ ಅದನ್ನೆಲ್ಲ ನಾವು ನೆಟ್ಟಲ್ಲಿ ನೋಡಿ ಹೊಸ ಹೊಸ ರೆಸಿಪಿ ಟ್ರೈ ಮಾಡಿ, ಆಮೇಲೆ ನನ್ನ ಜೊತೆ ತುಂಬಾ ಫ್ರೆಂಡ್ಸ್ ಇದ್ರು, ಅವರೆಲ್ಲ ಟ್ರೈ ಮಾಡೋದು, ಈ ಅಡಿಗೆ ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ ಹೇಳೋರು. ಸೊ ನೀವು ಅದು ಟ್ರೈ ಮಾಡೋದು? ಹಾ, ಅದೇ ಚೆನ್ನಾಗಿರ್ತಾ ಇತ್ತು. ನಾನು ಅದೇ ಕೇಳಿದ್ದೀನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಇವತ್ತು ಇನ್ನೊಂದು ಯಾವ್ದು ಬಿರಿಯಾನಿ, ಸ್ಪೆಷಲ್ ಬಿರಿಯಾನಿ ನಮ್ಗೆ ಆಕ್ಚುಲಿ ಮೊನ್ನೆ ಸಿಕ್ತು, ಅಂದ್ರೆ ಮಾಡಿಕೊಟ್ರು. ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಇದಕ್ಕೆ. ಓಕೆ. ಇದು ಈರುಳ್ಳಿ ನೀರನ್ನ ಬೇಗ ಡ್ರೈ ಆಗತ್ತದು. ಸೊ ಪತಿದೇವರು ಫ್ರೀ ಇರುವಾಗ ಸಾಮಾನ್ಯವಾಗಿ ಎಲ್ಲಿ ಹೋಗ್ತೀರಾ ನೀವೆಲ್ಲ? ನಾವು ಹೊರಗಡೆ ಎಲ್ಲಾದ್ರೂ ಪಿಕ್ನಿಕ್ ಹೋಗ್ತಾ ಇರ್ತೀವಿ ಫ್ರೆಂಡ್ಸ್ ಜೊತೆಗೆ, ಮತ್ತೆ ಶಾಪಿಂಗ್ ಹೋಗ್ತಾ ಇರ್ತೀವಿ, ಇಲ್ಲ ಮೂವಿಗೆ ಹೋಗ್ತೀವಿ ಕೆಲವೊಂದ್ಸರಿ. US ಅಲ್ಲಿ 3 ವರ್ಷ ಇದ್ರಿ, ಅಲ್ಲಿಂದ ಇಲ್ಲಿ ವಾಪಸ್ ಬರುವಾಗ ಅಲ್ಲಿ ಬೇಜಾರಾಯ್ತಾ? ಅಯ್ಯೋ US ಬಿಟ್ಟು ಬರ್ತಾ ಇದೀನಿ ಇನ್ನ ಇಲ್ಲಿಗೆ ಅಂತ? ಅಲ್ಲಿ ಫ್ರೆಂಡ್ಸ್ ಅನ್ನು ಬಿಟ್ಟು ಬರ್ತಾ ಇದ್ದೀನಿ ಅಂತ ಒಂದ್ ಸ್ವಲ್ಪ ಬೇಜಾರಾಯ್ತು. ಓಕೆ. ಮತ್ತೆ ನನ್ನ ಮಗನ ಸ್ಕೂಲ್ ಎಲ್ಲ ಚೆನ್ನಾಗಿತ್ತು ಅಲ್ಲಿ. ಬಟ್ ನಾವು ತುಂಬಾ ದಿನ ಆಯ್ತಲ್ಲ ನಮ್ಮ ತಾಯಿನಾಡನ್ ಬಿಟ್ಟು, ಅದು ಕೂಡ ನಾನು ಬರ್ತಾ ಇದ್ದೀನಿ ವಾಪಸ್ಸು, ಎಲ್ಲರೂ ನನಗೆ ಸಿಗ್ತಾ ಇದ್ದಾರೆ, ಅದು ಕೂಡ ಖುಷಿ ಆಗ್ತಾ ಇತ್ತು. ಸೊ ಹೇಳಿ ಮೇಡಮ್, ನೀವು ನೋಡಿದ್ರೆ ತುಂಬಾ ಸಾಫ್ಟ್ ಅನ್ಸುತ್ತೆ, ಇಲ್ಲ ಬೋಲ್ಡ್ನು ಇದೀರಾ ಅಂತ ಹೇಳಿದ್ರಿ ಆಕ್ಚುಲಿ, ಅಲ್ವಾ? ಥ್ಯಾಂಕ್ ಯು. ಅದೇ ಫ್ರೆಂಡ್ಸ್ ಜೊತೆಗೆಲ್ಲ ಇದ್ರೆ ಫ್ರೀ ಆಗಿ ತುಂಬಾ ಇದಾಗಿರ್ತೀನಿ. ಫ್ರೆಂಡ್ಸ್ 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 ಅಂತ ಹೇಳ್ತಾ ಇದ್ರೆ ತುಂಬಾ ಫ್ರೆಂಡ್ಸ್ ಇರಾಗಿದೆ. ಫ್ರೆಂಡ್ಸ್ ಇದ್ದಾರೆ. ಇಲ್ಲಿ ಜಾಸ್ತಿ ಇದಾರಾ, ಅಲ್ಲಿ ಜಾಸ್ತಿ ಇದಾರಾ? ಎಲ್ಲ ಕಡೆನೂ ಇದ್ದಾರೆ ನನಗೆ, ಥ್ರೂ ಔಟ್ ದ ವರ್ಲ್ಡ್. ಆತರ ಏನಿಲ್ಲ, ನಾವ್ ಎಲ್ಲೆಲ್ಲಿ ಇದೀನೋ ಅಲ್ಲೆಲ್ಲ ಫ್ರೆಂಡ್ಸ್ ಇದ್ದಾರೆ. ಇದು ನಾನು ಫ್ರೈ ಮಾಡಿರುವಂತ ಈರುಳ್ಳಿ. ಇದೇ ಎಣ್ಣೆಗೆ ಗೋಡಂಬಿ ಹಾಕೋತೀನಿ ಈಗ. ಗೋಡಂಬಿನ? ಗೋಡಂಬಿ ಹಾಕೋತೀನಿ. ಓಕೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ. ಬಿರಿಯಾನಿ ಮಾಡಿದಾಗೆಲ್ಲ ಸಾಮಾನ್ಯವಾಗಿ ನೋಡಿದೀನಿ ಹಾಕ್ತಾರೆ. ಮಾಮೂಲಿ ಬಿರಿಯಾನಿ ಅಂದ್ರೆ ಒಂದ್ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಮಸಾಲೆ ಸ್ಮೆಲ್ಲು ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಓಕೆ ಓಕೆ. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಹಸಿಮೆಣಸಿನ್ಕಾಯಿ ಹಾಕೋಬಹುದು. ಓಕೆ. ನಿಮ್ಗೆ ಇಷ್ಟ ಆದ್ರೆ ನಾನು ಜಾಸ್ತಿ ಹಾಕ್ತೀನಿ. 100% ಸ್ಪೈಸಿ ಎಲ್ಲ ಇಷ್ಟ ನನಗೆ. ಸೊ ನಾನು ಒಂದು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಯಾಕಂದ್ರೆ ಆಮೇಲೆ ನಾನು ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ, ಅದು ಕೂಡ ಸ್ವಲ್ಪ ಸ್ಪೈಸಿ ಆಗಿ ಇರುತ್ತೆ. ಓಕೆ. ಸೊ ಈ ರೆಸಿಪಿನ ನೀವು ಮುಂಚೆ ಟ್ರೈ ಮಾಡಿದ್ದೀರಾ? ಮಾಮೂಲಿ ಬಿರಿಯಾನಿ ಎಲ್ಲ ಮಾಡ್ತಾ ಇದ್ದೆ, ಇಲ್ಲ ಪುಲಾವ್ ಎಲ್ಲ ಮಾಡ್ತಾ ಇದ್ದೆ. ಇದು ಹಲಸಿನಕಾಯಿ ಬಿರಿಯಾನಿ ನೆಟ್ ಅಲ್ಲಿ ನೋಡಿ ಆದ್ಮೇಲೆ ನಾನು ಮಾಡಿದ್ದೀನಿ, ತುಂಬಾ ಸರಿ ಮಾಡಿದ್ದೀನಿ. ತುಂಬಾ ಸರಿ ಮಾಡಿದ್ರೆ ಇಷ್ಟಪಟ್ಟಿದ್ದಾರೆ ಎಲ್ಲರೂ? ಎಲ್ಲರೂ ಇಷ್ಟಪಡ್ತಾರೆ. ಯಾರು ಇಷ್ಟಪಟ್ರೆ ಏನು ಮೇಡಮ್, ನಿಮ್ಗೆ ಫ್ಯಾಮಿಲಿ ಫಸ್ಟ್ ಇಷ್ಟಪಟ್ರೆ ಅದೇ ಪ್ರಯಾರಿಟಿ ತಾನೆ ನಿಮ್ಗೆ? ಇಲ್ಲ, ಅವರು ಇಷ್ಟಪಟ್ಟಿದ್ದಾರೆ, ಸೊ ಅದಕ್ಕೋಸ್ಕರ ನಾನು ಮತ್ತೆ ಮಾಡ್ತಾ ಇದ್ದೀನಿ. ಹೌದಾ? ಇದು ದ್ರಾಕ್ಷಿ, ಒಣ ದ್ರಾಕ್ಷಿ, ಸ್ವಲ್ಪ ಸಿಹಿ ಸಿಹಿಯಾಗಿ ಚೆನ್ನಾಗಿರುತ್ತೆ. ನಾನು ಇದನ್ನು ಕೂಡ ಒಂದು 2 ಸ್ಪೂನ್ ಹಾಕ್ತೀನಿ. ಬಿರಿಯಾನಿ ದ್ರಾಕ್ಷಿನ? ಅಂದ್ರೆ ಸ್ಪೈಸಿ ಇರುತ್ತಲ್ಲ, ಜೊತೆಗೆ ಒಂದೊಂದು ಬಾಯಿಗೆ ಸಿಗ್ತಾ ಇದ್ರೆ ಸ್ವಲ್ಪ ಸಿಹಿ ಬರುತ್ತೆ. ಓಕೆ ಓಕೆ. ಸಕ್ಕರೆ ಹಾಕಲ್ಲ ತಾನೆ? ಇಲ್ಲ, ಸಕ್ಕರೆ ಹಾಕಲ್ಲ. ನಾನೀಗ ಬಿರಿಯಾನಿ ಮಸಾಲ ಹಾಕ್ತಾ ಇದ್ದೀನಿ. ಇದು ನೀವು ಮಾರ್ಕೆಟ್ ಅಲ್ಲಿ ಸಿಗತ್ತೆ ಬಿರಿಯಾನಿ ಮಸಾಲ ಅಂತ, ಅದೇ ತರಬಹುದು, ಇಲ್ಲ ಮನೆಯಲ್ಲಾದ್ರೂ ಮಾಡ್ಕೋಬಹುದು. ಮಾಮೂಲು ಚಕ್ಕೆ, ಲವಂಗ, ಮತ್ತೆ ಕಿಮೆನ್ ಸೀಡು, ಜೊತೆಗೆ ಧನಿಯಾ ಎಲ್ಲ ಹಾಕಿ ನೀವು ಮಾಡ್ಕೋಬಹುದು. ಕಲ್ಲು ಹೂ ಅಂತ ಬರುತ್ತಲ್ಲ, ಅದನ್ನೆಲ್ಲ ಹಾಕಿದ್ರೆ. ನಾನು ಇಲ್ಲಿ ಸ್ವಲ್ಪ ಇಷ್ಟ ಅನ್ನಕ್ಕೆ ಒಂದು 2 ಸ್ಪೂನ್ ಸಾಕು. ಮೊಸರು ಅದಕ್ಕೆ ಹಾಕ್ತಾರದು ಮೇಡಮ್? ಬಿರಿಯಾನಿಗೆ ಮಾಮೂಲಾಗಿ ಮೊಸರು ಹಾಕ್ತಾರೆ ಇದು. ಹೌದಾ? ಮತ್ತೆ ಇದಕ್ಕೆ ನಾವು ಲೆಮನ್ ಹಾಕೋ ಅವಶ್ಯಕತೆ ಇಲ್ಲ. ಮೊಸರು ಹಾಕಿದ್ರೆ ಲೆಮನ್ ಏನ್ ಬೇಕಾಗಲ್ಲ? ಇದು ಹುಳಿ ಇರತ್ತಲ್ಲ. ಓಕೆ. ಇದು ಒಂದು 1/2 ಕಪ್ ಬೇಕಾಗತ್ತೆ. ಆಮೇಲೆ ಇದು ನಾನು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಓಕೆ. ಅದು ಕೂಡ ಒಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ನಿಮ್ ಪೂರ್ತಿ ಹೆಸರು ಏನಂತ ಹೇಳಿದ್ರಿ? ನನ್ನ ಹೆಸರು ಶಾಂತಲಾ ಹೆಗಡೆ ಅಂತ, ನಮ್ಮ ಸರ್ ನನ್ನ ಹೆಗಡೆ ಅಂತ ಬರುತ್ತೆ. ಓಕೆ. ಪೊಲಿಟಿಕ್ಸ್ ಅಲ್ಲಿ ಯಾರು ಇಲ್ಲ ಅಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಂದ? ಇಲ್ಲ, ಯಾರಿಲ್ಲ. ಇದು ಪುದೀನ ಸೊಪ್ಪು. ಓಕೆ. ಈಗ ಹಲಸಿನಕಾಯಿ ಬೆಂದಿದ್ಯಾ ಅಂತ ನೋಡೋಣ. ಇಷ್ಟೊತ್ತಿಗೆ ಬೆಂದಿರಬೇಕು. ಓಕೆ, ಬೆಂದಿದೆ ಅನ್ಸುತ್ತೆ ನೋಡಿ. ಇದಾಗಿದೆ. ಓಕೆ. ಏನ್ ಮಾಡಬೇಕು? ಸೊ ನಾನು ಇದನ್ನ, ಇದೇನಾಗಿದೆ ಸ್ವಲ್ಪ ಎಳೆದಿರತ್ತಲ್ಲ, ತುಂಬಾ ಚೆನ್ನಾಗಿ ಬೇಯತ್ತೆ ಬೇಗ. ಓಕೆ.
ನಾನೇನ್ ಮಾಡ್ತೀನಿ, ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದೀವಲ್ಲ ಅನ್ನ, ಹಾ 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 ಮೇಲ್ಗಡೆಯಿಂದ ಈ ತರ ರೈಸ್ ಹಾಕೊಂಡು. ರೈಸ್ ಅನ್ನ ಸೊ ಅದ್ ಕೆಳಗಡೆ ಇನ್ನ ಇದ್ದಿದ್ದು ಬೇಲಿ ಅಂತ. ಆ ತರ ಹಾಗೆ ಅದು ದಮ್ ಬಿರಿಯಾನಿ ತರನೇ ಕೆಳಗಡೆ ಅದು ಆಗ್ತಾ ಇರತ್ತೆ, ಮೇಲ್ಗಡೆಯಿಂದ ಸ್ವಲ್ಪ ರೈಸ್ ಹಾಕಿ. ಯಾಕಂದ್ರೆ ಇದು ನಾವು ಪೂರ್ತಿ ಬೇಯಿಸಿಲ್ವಲ್ಲ, ಸ್ವಲ್ಪ ಹಾಗೆ ಇಟ್ಕೊಂಡಿದೀವಿ. ಈಗ ಈರುಳ್ಳಿ ಈರುಳ್ಳಿ ಕೊಡಿ. ಇದು ಹುರಿದಿರೋ ಈರುಳ್ಳಿ ಹುರಿದಿರೋದು, ಎಣ್ಣೆಯಲ್ಲಿ ಹುರಿದಿರೋದು. ನಾನು ಅದನ್ನ ಮೇಲ್ಗಡೆಯಿಂದ ಇಲ್ಲಿ ಹಾಕ್ತಾ ಇದ್ದೀನಿ ಹೀಗೆ. ಆಹಾ, ನೋಡಕ್ಕೆ ಸೂಪರ್ ಆಗಿದೆ, ಟೇಸ್ಟು ಚೆನ್ನಾಗೇ ಇರುತ್ತೆ. ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ನಮ್ಮ ಮೇಡಮ್. ಅದೇನ್ ಮೇಡಮ್? ಇದು ಕೇಸರಿ ಬಣ್ಣ, ಸ್ಯಾಫ್ರಾನ್ ಅಂತ ಹೇಳ್ತಾರಲ್ಲ, ಓಕೆ ಅದು. ಇದು ಕಲರ್ಗಲ್ಲ? ಇದು ಕಲರ್ಗೆ. ಮತ್ತೆ ನಾನು ಕೇಸರಿನ ಹಾಕಿರೋದ್ರಿಂದ ಇದು ಒಳ್ಳೆ ಅರೋಮಾ ಬರುತ್ತೆ, ಸ್ಮೆಲ್ ತುಂಬಾ ಚೆನ್ನಾಗಿ ಕೊಡುತ್ತೆ. ನಾನು ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ. ಮೇಲ್ಗಡೆ ಲೀಡ್ ಕೊಡಿ, ನಾನು ಮುಚ್ಚಿಟ್ಬಿಡ್ತೀನಿ. ಸೊ ಇದು ಸ್ವಲ್ಪ ಹೊತ್ತು ರೋಸ್ಟ್ ಆಗುತ್ತಲ್ಲ? ಒಂದು 5 ಮಿನಿಟ್ಸ್ ಸಿಮ್ಮಲ್ಲೇ ಇದ್ರೆ ಆಗತ್ತೆ ಇದು. ಓಕೆ, ಸೊ ಮೇಡಮ್ 5 ನಿಮಿಷ ಆಗಿದೆಲ್ಲ? ಹೌದು, ನೋಡೋಣ ಒಂದ್ಸಲ. ನೋಡಿ. ಓಕೆ, ಸೊ ಇದು ಮಿಕ್ಸ್ ಮಾಡೋದೆಲ್ಲ ಏನಿಲ್ಲ? ಇಲ್ಲ, ಇದು ನೀವು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಕೆಳಗಡೆಯಿಂದ ಮಸಾಲೆ ಎಲ್ಲ ಮಿಕ್ಸ್ ಆಗತ್ತೆ. ಓಕೆ, ರೆಡಿ ಆಗಿದೆ. ಸೊ ಮತ್ತೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ? ನಾನು ಇದನ್ನ ಸರ್ವಿಂಗ್ ಬೌಲ್ಗೆ. ಇದು ಹಲಸಿನ ಎಲೆದು ನಮ್ ಕಡೆ ಕಡ್ಡಿ ಎಲ್ಲ ಚುಚ್ಚಿ ಈ ತರ ಕೊಟ್ಟೆ ಮಾಡ್ತಾರೆ ಇದು. ಓಕೆ, ಇದರಲ್ಲಿ ನಾವು ಇಡ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಬೇಯಿಸಿ ಕೊಟ್ಟೆ ಇಡ್ಲಿ ಅಂತ ಹೇಳ್ತೀವಿ. ಓಕೆ, ನಾನು ಇದಕ್ಕೆ ಮೇಲ್ಗಡೆ ಡೆಕೋರೇಷನ್ಗೆ. ಇದು ತಿನ್ನಕ್ಕಾಗಲ್ಲ ಅಲ್ವಾ ನೀವು ಇದು ಮಾಡಿರೋದು ಹಲಸಿನಕಾಯಿಂದ? ಇಲ್ಲ, ಅದು ಕಾಯಿ ಗಟ್ಟಿ ಇರುತ್ತೆ, ಅದು ಬೇಯಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಡೆಕೋರೇಷನ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಬಿಸಿ ಬಿಸಿ ಆದ ಹೆಲ್ದಿ ಹಲಸಿನಕಾಯಿ ಬಿರಿಯಾನಿ ರೆಡಿ ಇದೆ. ಲವ್ಲಿ, ನಾವು ರೆಡಿ ಆಗಿದ್ದೀವಿ ತಿನ್ನಕ್ಕೆ. ಎನಿವೇಸ್ ವೀಕ್ಷಕರೇ, ಹಲಸಿನಕಾಯಿ ಬಿರಿಯಾನಿ ರೆಡಿ ಇದೆ. ನಾನಂತೂ ಟೇಸ್ಟ್ ಮಾಡ್ತಾ ಇದ್ದೀನಿ. ಏನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಘಮ ಘಮ ಅಂತ ಒಂದು ಸ್ಮೆಲ್ ಬರ್ತಾ ಇದೆ. ರುಚಿನೂ ಚೆನ್ನಾಗಿರುತ್ತೆ ಅಂತ ಭಾವಿಸ್ತಾ ಹಲಸಿನಕಾಯಿನೂ ತಿನ್ಬೋದಾ ಜೊತೆಗೆ? ಅದಕ್ಕಾಗಿ ಹಾಕಿದ್ ನಾನು. ಸುಮ್ಮನೆ ನಾನು ಕೇಳಿದ್ ಮೇಡಮ್. ಸೊ ವೀಕ್ಷಕರೇ, ನಾನು ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ನೀವು ಕೇಳಿಸ್ಕೊಳ್ತಾ ಇರಿ. ಈ ಒಂದು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಏನದು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಂತದ್ದು ಇದ್ದಿದ್ದೆ. ನಿನ್ನೆ ಕಾರ್ಯಕ್ರಮದಲ್ಲಿ ಒಂದು ಎಕ್ಸ್ಟ್ರಾರ್ಡಿನರಿ ಬಿರಿಯಾನಿ ಬಗ್ಗೆ ಹೇಳಿದ್ವಿ, ಇವತ್ತು ಹಲಸಿನಕಾಯಿ ಬಿರಿಯಾನಿ ಬಗ್ಗೆ ಹೇಳಿದ್ದೀವಿ. ಸೊ 100% ವೆಜಿಟೇರಿಯನ್ಸು ಈ ಒಂದು ಏನಂದ್ರೆ ನಾನು ಚಿಕನ್ ದಮ್ ಬಿರಿಯಾನಿ ತಿಂತಾ ಇದ್ದೀನಿ ಅನ್ನೋ ಫೀಲಲ್ಲಿ ತಿನ್ಬೋದು ಅಂತ ಹೇಳ್ತಾ, ಹಲಸಿನಕಾಯಿ ಬಿರಿಯಾನಿ ಮಾಡಲು ಮೊದಲಿಗೆ ಒಂದು ಪಾತ್ರೆಗೆ ನೀರು, ಬಾಸುಮತಿ ರೈಸ್, ಚಕ್ಕೆ ಲವಂಗ, 1 ತೊಟ್ಟು ಎಣ್ಣೆ ಹಾಕಿ ಕುದಿಸಿ. ಒಂದು ಕುಕ್ಕರ್ನಲ್ಲಿ 7 ಹಲಸಿನಕಾಯಿ ತುಂಡುಗಳನ್ನು ಉಪ್ಪು ಮತ್ತು ನೀರು ಹಾಕಿ ಬೇಯಿಸಿ. ಮತ್ತೊಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯಿಸಿ, ಅದಕ್ಕೆ ಜೀರಿಗೆ, ಹೆಚ್ಚಿದ ಈರುಳ್ಳಿ, ಉಪ್ಪು ಹಾಕಿ ಬಾಡಿಸಿ ಪಕ್ಕಕ್ಕೆ ಇಟ್ಟುಕೊಳ್ಳಿ. ನಂತರ ಅದೇ ಬಾಣಲೆಯಲ್ಲಿ ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಒಣದ್ರಾಕ್ಷಿ, ಬಿರಿಯಾನಿ ಮಸಾಲ, ಮೊಸರು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಬೇಯಿಸಿದ ಹಲಸಿನಕಾಯಿ ಹೋಳುಗಳು, ಅನ್ನ, ಬಾಡಿಸಿದ ಈರುಳ್ಳಿ, ಕೇಸರಿ, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ರುಚಿಕರವಾದ ಹಲಸಿನಕಾಯಿ ಬಿರಿಯಾನಿ ಸಿದ್ಧವಾಗಿದೆ. ಅವ್ರ ಹೆಸರು ಬಂದ್ಬಿಟ್ಟು ಮಂಗಳಾ ಹೆಗಡೆ ಅಂತ. ಶಾಂತಲಾ ಹೆಗಡೆ ಅವರ ಸಿಸ್ಟರ್ ಅಂತ ಹೇಳೋಣ ಅಂತಿದ್ದೆ, ಬಟ್ ಸಿಸ್ಟರ್ ಅಲ್ಲ, ಫ್ರೆಂಡ್ಸ್. ಇವರಿಬ್ರು ಫ್ರೆಂಡ್ಸ್ ಅಂತೆ, ಹೆಸರು ಒಂದೇ ತರ ಇಟ್ಕೊಂಡಿದ್ದಾರೆ ಅಲ್ವಾ? ಏನ್ ಆಲ್ಮೋಸ್ಟ್ ಆಲ್ ಒಂದೇ ತರ ಇದೆ, ಲಾಸ್ಟ್ ಅಲ್ಲಿ ಎಂಡ್ ಅಲ್ಲಿ. ಓಕೆ, ಸಿಸ್ಟರ್ಸ್ ಇವಾಗ ಫ್ರೆಂಡ್ಸ್ ನೀವು? ನಾವು ಫ್ರೆಂಡ್ಸ್, ನಮ್ಮ ನೇಚರ್ ಕೂಡ ಒಂದೇ ತರ ಇದೆ. ಹೌದಾ? ಮತ್ತೆ ಹೆಗಡೆ ಹೆಗಡೆ ಅಂತ ಹೆಂಗ್ ಬಂತು? ಸರ್ ನೇಮ್ ಇಬ್ರದ್ದು ಒಂದೇ ಮ್ಯಾಚ್ ಆಗೋಯ್ತಾ? ಡನ್. ಸೊ ಇವತ್ತಿನ ಕಾರ್ಯಕ್ರಮ ನೆಕ್ಸ್ಟ್ ರೆಸಿಪಿ ಬಂದ್ಬಿಟ್ಟು ಟಿಫನ್ ಬಾಕ್ಸ್ ರೆಸಿಪಿ ಅಂತ. ಸೊ ಈ ಒಂದು ರೆಸಿಪಿ, ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದಾರೆ ಇವಾಗ? ನಾನು ಸಿಹಿ ಕುಂಬಳಕಾಯಿ ಕಡುಬು ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: ನೆನೆಸಿದ ಅಕ್ಕಿ, ಸಿಹಿ ಕುಂಬಳಕಾಯಿ, ಬೆಲ್ಲ, ಏಲಕ್ಕಿ ಪುಡಿ, ಉಪ್ಪು, ತೆಂಗಿನಕಾಯಿ ತುರಿ, ತುಪ್ಪ. ಇವಾಗ ಏನ್ ಮಾಡ್ಬೇಕು? ಇವಾಗ ಫಸ್ಟ್ ಮಿಕ್ಸಿ ಜಾರ್ ಕೊಡಿ. ಮಿಕ್ಸಿ ಜಾರ್ ಏನ್ ಹಾಕ್ತಾರೆ ಮೇಡಮ್? ಇವಾಗ ನೆನೆಸಿದ ಅಕ್ಕಿ ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು. ಸೊ ಒಂದು ಬೌಲ್? ಒಂದು ಬೌಲ್ ತಗೊಂಡಿದ್ದೀನಿ. ಸಾಕು ಮೇಡಮ್? ಸ್ವಲ್ಪ ಹಾಕಿ. ಸಾಕು. ಸಾಕಲ್ವಾ?
ಸೊ ಆಲ್ಮೋಸ್ಟ್ ಹಾ, ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿದ್ರೆ ನಡೆಯುತ್ತೆ. ಸೊ ಏನ್ ಬೇಕು ಇವಾಗ ನಿಮ್ಗೆ? ಇವಾಗ ಒಂದು ಪ್ಯಾನ್ ಕೊಡಿ. ಓಕೆ ಇವಾಗ ಇದಕ್ಕೆ ಹಾಕ್ಬಿಡೋಣ. ಓಕೆ. ಸೊ ಆಲ್ಮೋಸ್ಟ್ ದೋಸೆ ಹಿಟ್ಟು ತರ ಕಾಣಿಸ್ಬೇಕದು. ಹಾ, ನುಣ್ಣಗೆ ರುಬ್ಕೋಬೇಕು, ತರಿ ತರಿ ಇರಬಾರ್ದು. ಹಾ, ಇದೇನ್ ಆಗ್ತದೆ? ಇದು ಸಿಹಿ ಕುಂಬಳಕಾಯಿ ಹಾಕ್ತಾ ಇದ್ದೀನಿ. ಸಿಹಿ ಕುಂಬಳಕಾಯಿ ತುಂಬಾ ಚೆನ್ನಾಗಿ ಕಟ್ ಮಾಡಿದ್ರ, ಟೈಮ್ ತಗೊಂಡಿದ್ರ ಅನ್ಸುತ್ತೆ. 1 ಕಪ್ ತಗೊಂಡ್ರೆ ಸಾಕು. 1 ಕಪ್ ಅಕ್ಕಿಗೆ 1 ಕಪ್ ಸಾಕಾಗುತ್ತೆ. ಬೆಲ್ಲ, ಇದು ಜೋನಿ ಬೆಲ್ಲ ಚೆನ್ನಾಗಿರುತ್ತೆ. ಅಚ್ಚು ಬೆಲ್ಲದಕ್ಕಿಂತ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಏನಿದು ಜೂನಿ ಬೆಲ್ಲ ಅಂದ್ರೆ? ಇದು ಅದೇ ಕಬ್ಬಿನ ಹಾಲು ಕುದಿಸಿ ಮಾಡಿರ್ತಾರೆ. ಇದು ಕಡೆ ಆಲೆ ಮನೆ ಅಂತ ಹೇಳ್ತಾರಲ್ಲ, ಅಲ್ಲಿ ಮಾಡಿ ಇಲ್ಲೆಲ್ಲ ಸಿಗುತ್ತಾ ಇದು? ಸಿಗುತ್ತೆ. ಮಂಗಳೂರು ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ಉಳಿದ ಕಡೆ ಸಿಗೋದಿಲ್ಲ. ಮಂಗಳೂರು ಸ್ಟೋರ್ಸ್ ಅಲ್ಲಿ ಸಿಗುತ್ತೆ. ಇವಾಗ ಏಲಕ್ಕಿ ಪುಡಿ ಸ್ವಲ್ಪ ಹಾಕೊಂಡ್ಬಿಡೋಣ. ಸ್ವಲ್ಪ ಉಪ್ಪು, ಯಾಕೆಂದ್ರೆ ಯಾವುದೇ ಸ್ವೀಟ್ ಮಾಡಿದ್ರು ಸ್ವಲ್ಪ ಉಪ್ಪು ಇದ್ರೇನೆ ಅದು ಟೇಸ್ಟ್ ಕೊಡುತ್ತೆ. ಇವಾಗ ಆನ್ ಮಾಡಿ ಗ್ಯಾಸ್. ಆನ್ ಮಾಡ್ಲಾ? ಸೊ ಫಸ್ಟ್ ಎಲ್ಲ ಹಾಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಹಾ, ಮಿಕ್ಸ್ ಮಾಡ್ಕೊಂಡು ಇವಾಗ ಇದು ಗಟ್ಟಿ ಆಗೋ ತನಕ ಇದೇ ತರ ಮಾಡಬೇಕು. ಓಕೆ. ಸೊ ಎಷ್ಟೊತ್ತಾಗುತ್ತೆ ಅದು ಗಟ್ಟಿ ಆಗೋಕ್ಕೆ? ಒಂದು 5 ಮಿನಿಟ್ಸ್ ಎಲ್ಲ ಆಗ್ಬಿಡುತ್ತೆ. ಓಕೆ. ಆಕ್ಚುಲಿ ನನ್ನ ಮಗನಿಗೆ ಇದು ತುಂಬಾ ಇಷ್ಟ. ಹೌದಾ? ನಾನು ಯಾವಾಗ ಲಂಚ್ ಬಾಕ್ಸ್ ಹಾಕ್ಸಿದ್ರೆ ಫುಲ್ ಖಾಲಿ ಮಾಡ್ಕೊಂಡ್ ಬರ್ತಾನೆ. ಹೌದಾ? ಬೇರೆ ಏನಾರ ರೈಸ್ ಏನಾರ ಕಟ್ಟ್ರೆ ಅದ್ ಬ್ಯಾಲೆನ್ಸ್ ಉಳಿದಿರುತ್ತೆ. ಇದು ತಳ ಹಿಡಿದೇ ಇರೋ ತರ ನೋಡ್ಕೋಬೇಕು. ಓಕೆ ಓಕೆ. ನನ್ನ ಮಗಳಿಗೂ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಓಕೆ. ಅವಳಿಗೆ ಖಾರದ್ದು ಇಷ್ಟ, ಸ್ವೀಟು ಇಷ್ಟ ಎಲ್ಲ. ಸೊ ಮಂಗಳೂರು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜ್. Arrange ಪ್ಯೂರ್ ಆದ್ಮೇಲೆ- ಅರೇಂಜ್ ಮ್ಯಾರೇಜ್. ಓ, ಅರೇಂಜ್ ಆದ್ಮೇಲೆ ಲವ್ ಆಯ್ತಾ ಇಲ್ವಾ? ಆಗ್ಲೇಬೇಕಲ್ಲ, ಆಯ್ತು. ಓ, ಕಂಪಲ್ಸರಿ ಆಗ್ಲೇಬೇಕಂತ ಫಿಕ್ಸ್ ಆಗ್ಬಿಟ್ಟಿದೆ. ಓಕೆ, ನಿಮ್ಮಿಬ್ರು ಫ್ರೆಂಡ್ಶಿಪ್ ಹೇಗೆ ಶುರು ಆಗಿದೆ? ನಮ್ದು ಡಿಗ್ರಿ ಇಂದ ಫ್ರೆಂಡ್ಶಿಪ್. ಸೊ ಹೇಳಿ ಮಂಗಳಾ ಮೇಡಮ್, ರೆಡಿ ಆಗಿದ್ಯಾ? ಆಲ್ರೆಡಿ ಇವಾಗ ಗಟ್ಟಿಯಾಗಿದೆ ಇದು. ಹಾ. ಇದು ನಾವು ಒಂದು ಬಾಳೆ ಎಲೆ ಮೇಲೆ ಹಚ್ಚಬೇಕು ಇದನ್ನ. ಓಕೆ. ಆಮೇಲೆ ಹಬೆಯಲ್ಲಿ ಬೇಯಿಸ್ಬೇಕು. ಅದಕ್ಕೆ ಇವಾಗ ಒಂದು ಕುಕ್ಕರ್ ತಗೊಂಡ್ಬಿಡೋಣ ಹಬೆಯಲ್ಲಿ ಬೇಯಿಸ್ಲಿಕ್ಕೆ. ಸ್ವಲ್ಪ ತುಪ್ಪ ಹಾಕೊಳ್ಳೋಣ ಬಾಳೆ ಎಲೆ ಮೇಲೆ, ಅಂದ್ರೆ ಕೈಗೆ ಅಂಟ್ಕೊಳ್ಳೋದಿಲ್ಲ. ಸೈಡಿಗೆ ಹಾಕೊಂಡು ನಾನು ಕೈಗೆ ಸ್ವಲ್ಪ ಹಚ್ಕೊಂಡು ಇದನ್ನ ಬಾಳೆ ಎಲೆ ಮೇಲೆ ಸ್ಪ್ರೆಡ್ ಮಾಡ್ತೀನಿ. ಓಕೆ. ಬಾಳೆ ಎಲೆನ ಉಲ್ಟಾ ಹಾಕ್ಬಿಟ್ಟು. ಹಾ, ಅಂದ್ರೆ ಈ ಕಡೆ ಮಾಡಿದ್ರೆ ಏನಾಗುತ್ತೆ, ಮಾರ್ಕ್ ಜಾಸ್ತಿ ಬರುತ್ತೆ. ಇದು ಮೊದಲೇ ಬಾಡ್ಸಿಟ್ಕೊಂಡಿದ್ದೀನಿ ಬಾಳೆನ. ನಾನು ಇದ್ ಮೇಲ್ಗಡೆ ಕಾಯಿ ತುರಿ ಉದುರಿಸ್ತೀನಿ. ಸೊ ಮೇಡಮ್, ಅಷ್ಟರಲ್ಲಿ ನೀರೇನೋ ಇಡ್ಬೇಕಂತ ಹೇಳ್ತೀವಿ. ಹಾ, ನೀರ್ ಬಿಸಿಗೆ ಇಟ್ಕೊಂಡ್ಬಿಡೋಣ. ಕುಕ್ಕರ್ ಬೇಕಾಗುತ್ತಲ್ಲ? ಹಬೆಯಲ್ಲಿ ಬೇಯಿಸ್ಬೇಕಲ್ಲ. ಓಕೆ. ಇದೇನೋ ಒಳಗಡೆ ಏನೋ ಇಟ್ಟಿದ್ದೀರಾ ಇದು? ಇದ್ರೊಳಗಡೆ ಈ ಬಾಳೆನ ಮಡಿಸಿ ಇದ್ರೊಳಗೆ ಇಡೋದು, ಅಂದ್ರೆ ಹಬೆಯಲ್ಲಿ ಬೇಯತ್ತಲ್ಲ. ಕೆಳಗಡೆ ನೀರ್ ಹಾಕ್ಬೇಕು ಇವಾಗ. ಓ, ಕೆಳಗಡೆ ನೀರು ಹಾಕ್ಬೇಕು. ಓಕೆ, ನೈಸ್. ಸೊ ವೀಕ್ಷಕರೇ, ನೋಡ್ಕೊಂಡ್ಬಿಡಿ ಇದು ಒಂದ್ಸಲ. ನೀರಲ್ಲಿ ಬೇಯಬೇಕು ಅಂತ ಇದು. ಇದು ಸ್ಟೀಮ್ ಕುಕ್. ಸ್ಟೀಮ್ ಕುಕ್, ವೆರಿ ನೈಸ್. ಇಡ್ಲಿ ಸೆಟ್ ಇರುತ್ತಲ್ಲ, ಅದ್ರೊಳಗೂ ಮಾಡ್ಕೋಬಹುದು ನಾವು. ಅದ್ರ ಮೇಲೆ ಫೋಲ್ಡ್ ಮಾಡಿ ಇಟ್ಕೋಬಹುದು. ಸೊ ಈ ತರ ಇಲ್ಲ ಅಂದ್ರೆ ನಾನು ಇದು ತೆಗೆದ್ಬಿಡ್ತೀನಿ ಈಗ. ನೀರು ಬಿಡಿ. ಸೊ ಇದ್ರೊಳಗಡೆ ಒಂದು ಪಾತ್ರೆ ಇಟ್ಬಿಟ್ಟು ಅದ್ರ ಮೇಲೆ ಅದ್ರ ಮೇಲೆ ಅಂದ್ರೆ ಇದು ಹೋಲ್ ಇದೆಯಲ್ಲ, ನೀರ್ ಬರಬಾರ್ದು ಅಂತ ಇದ್ರ ಇಟ್ಟಿದ್ದೀನಿ ನಾನು. ಓಕೆ ಓಕೆ. ಇವಾಗ ನೀರು ಇಟ್ಟಿದ್ದಾಯ್ತಲ್ಲ, ಇದನ್ನ ಈ ತರ ಫೋಲ್ಡ್ ಮಾಡ್ಕೊಂಡು ನಿಮ್ ಕಡೆ ದೀಪಾವಳಿ ಟೈಮಲ್ಲಿ ಇದು ಸ್ಪೆಷಲ್, ಹಾ, ಕಂಪಲ್ಸರಿ ಮಾಡ್ಲೇಬೇಕು. ಈ ತರ ಮಾಡಿ ಫಸ್ಟ್ ನಮ್ ಕಡೆ ಗೋವಿ ಕೊಡ್ತಾರೆ, ಹಾಕ್ಲಿದೆಯಲ್ಲ ಅದ್ ಕೊಟ್ಕೊಂಡು ಆಮೇಲೆ ನಾವು ಟೇಸ್ಟ್ ಮಾಡೋದು. ಈ ತರ ಇದ್ರೊಳಗೆ ಫೋಲ್ಡ್ ಮಾಡಿ ಇಟ್ಬಿಡ್ಬೇಕು. ವೇಟ್ ತೆಗೆದು ಬಿಡ್ಬೇಕು, ವೇಟ್ ಬೇಡ. ಹಾಗೆ ಹಬೆಯಲ್ಲಿ ಒಂದು 15 ಮಿನಿಟ್ಸ್ ಬೆಂದ್ರೆ ಸಾಕಾಗುತ್ತೆ. ಬೇಯ್ದಿದೆಯಲ್ಲ? ಹಾ, ಆಫ್ ಮಾಡ್ಬಿಡೋಣ. ಓಕೆ, ಆಫ್ ಮಾಡೋಣ. ಸೊ ಬೆಂದಿದೆ, ನೋಡೋಣ ತೆಗೆದು. ಓಕೆ. ಸೊ ವೀಕ್ಷಕರೇ, ಬೆಂದಿದೆ. ಆಗಿದೆಯಾ? ಹಾ, ಆಗಿದೆ. ಸೊ ಇವಾಗ ಏನ್ ಬೇಕಾಗುತ್ತೆ ನಿಮ್ಗೆ? ಇವಾಗ ಏನಿಲ್ಲ, ಸ್ವಲ್ಪ ಕೂಲ್ ಆದ್ರೆ ಆಯ್ತು. ಈಗ ಒಂದು ನೈಫ್ ಅಥವಾ ಸ್ಪೂನ್ ಏನಾದರೂ ಕೊಡಿ.
ಈಗ ಸಿಹಿ ಕುಂಬಳಕಾಯಿ ಕಡುಬು ರೆಡಿಯಾಗಿದೆ. ತುಪ್ಪದ ಜೊತೆ ಟೇಸ್ಟ್ ಮಾಡಿ. 100% ನಾನು ಟೇಸ್ಟ್ ಮಾಡ್ತೀನಿ. ಸೊ ವೀಕ್ಷಕರೇ, ತುಂಬ ಚೆನ್ನಾಗಿ ಗಾರ್ನಿಷ್ ಮಾಡಿದ್ದಾರೆ. ಹಾಗೆ ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಸಿಹಿ ಕುಂಬಳಕಾಯಿ ಕಡುಬು ಅಂತ. ತುಪ್ಪ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ. ನಮ್ಮ ಕಡೆ ಏನೇ ಮಾಡಿದ್ರೆ ತುಪ್ಪದ ಜೊತೆ ತಿನ್ನೋದು ಅಭ್ಯಾಸ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡಿರೋ ತುಪ್ಪ ಇದು. ಇಷ್ಟೊತ್ತು ಕಾದಿದ್ದಕ್ಕೂ ಸಮಾಧಾನ ಆಗ್ತದೆ. ಸಿಹಿ ಆಗಿದೆಯಾ? ಸಿಹಿ ಎಲ್ಲ ಕರೆಕ್ಟ್ ಇದೆಯಾ? ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಈ ಗಾರ್ನಿಶಿಂಗ್ ಮಾಡೋಕ್ಕೆಲ್ಲ ನನಗೆ ಪೇಷನ್ಸ್ ಇಲ್ಲ, ಬಟ್ ಇದಂತೂ ಮಾಡಿ ತಿಂತೀನಿ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕುಂಬಳಕಾಯಿ ಕಡುಬು ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ನಲ್ಲಿ ನೆನೆಸಿದ ಅಕ್ಕಿ ಮತ್ತು ನೀರನ್ನು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿಕೊಂಡು ಒಂದು ಪಾತ್ರೆಗೆ ಹಾಕಿಕೊಳ್ಳಿ. ಅದಕ್ಕೆ ಹೆಚ್ಚಿದ ಸಿಹಿ ಕುಂಬಳಕಾಯಿ, ಜೋಲಿ ಬೆಲ್ಲ, ಏಲಕ್ಕಿ ಪುಡಿ, ಉಪ್ಪು ಹಾಕಿ ಗಟ್ಟಿಯಾಗೋ ತನಕ ಬೇಯಿಸಿ ಅದನ್ನ ಒಂದು ಬಾಳೆ ಎಲೆಯ ಮೇಲೆ ರೊಟ್ಟಿ ತರಹ ತಟ್ಟಿಕೊಂಡು ಬಾಳೆ ಎಲೆಯಿಂದ ಮುಚ್ಚಿ ಹಬೆಯಲ್ಲಿ ಬೇಯಿಸಿ. ಈಗ ಸಿಹಿ ಕುಂಬಳಕಾಯಿ ಕಡುಬು ತುಪ್ಪದ ಜೊತೆ ಟೇಸ್ಟ್ ಮಾಡಲು ಸಿದ್ಧವಾಗಿದೆ. ಸೊ ಹೇಳಿ ಮೇಡಮ್, ನಾನು ಇದು ತಿಂತಾ ಇರ್ತೀನಿ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನೆಕ್ಸ್ಟ್ ರೆಸಿಪಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಿಡ್ಸ್ ರೆಸಿಪಿ. ಸೊ ಏನ್ ಮಾಡ್ತಾ ಇದ್ದೀರಾ ಕಿಡ್ಸ್ ರೆಸಿಪಿ? ಪಾಲಕ್ ಸೊಪ್ಪಿನ ಖಾರ ಬಿಸ್ಕೆಟ್. ಪಾಲಕ್ ಸೊಪ್ಪಿನ ಖಾರ ಬಿಸ್ಕೆಟ್ ಅಂತೆ, ಹೆಸರೇ ಎಷ್ಟೋ ಡಿಫ್ರೆಂಟ್ ಆಗಿದೆ. ಎನಿವೇಸ್, ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಯಾವ್ದು ಮೇಡಮ್? ಮೈದಾ ಹಿಟ್ಟು, ಪಾಲಕ್ ಸೊಪ್ಪು, ಹಸಿಮೆಣಸು, ಬೆಳ್ಳುಳ್ಳಿ ಮತ್ತು ಶುಂಠಿ, ತುಪ್ಪ, ಉಪ್ಪು. ಸೊ ಹೇಳಿ ಮೇಡಮ್, ಏನು ಬೇಕಾಗುತ್ತೆ ನಿಮಗೆ? ಈಗ ಫಸ್ಟ್ ಒಂದು ಮಿಕ್ಸಿ ಜಾರ್ ಕೊಟ್ಬಿಡಿ. ಮಿಕ್ಸಿ ಜಾರ್, ಓಕೆ. ಇದಕ್ಕೆ 1 ಕಪ್ ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ಪಾಲಕ್ ಸೊಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ. ಓಕೆ. ಕಟ್ ಮಾಡಿರೋ ಪಾಲಕ್ ಸೊಪ್ಪು ಹಾಗೆ ತೊಳೆದಿರೋ ಪಾಲಕ್ ಸೊಪ್ಪು ಹಾಂ, 1 ಕಪ್ಪು ತೊಳೆದು ಕಟ್ ಮಾಡಿದ್ದೀನಿ. ಓಕೆ. ಆಮೇಲೆ 2 ಹಸಿಮೆಣಸಿನಕಾಯಿ ತಗೋತೀನಿ. ಬೆಳ್ಳುಳ್ಳಿ ಒಂದು 5ರಿಂದ 6. 5ರಿಂದ 6 ಬೆಳ್ಳುಳ್ಳಿ. ಓಕೆ. ಇದು ಹಾಗೆ ನಿಮಗೆ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೇಕು. ಓಕೆ. ಶುಂಠಿ. ಕೆಲವರು ಮಸಾಲೆ ಜಾಸ್ತಿ ಇಷ್ಟಪಡಲ್ಲ, ಅವ್ರು ಕಡಿಮೆ ಹಾಕೋಬಹುದು. ಓಕೆ. ಈಗ ನೀರು ಹಾಕದೆ ಇದಕ್ಕೊಂದ್ಸಲ ಗ್ರೈಂಡ್ ಮಾಡ್ಕೊಬೇಡ. ಆಮೇಲೆ ಇನ್ನೊಂದ್ಸಲ ನೀರು ಗ್ರೈಂಡ್ ಮಾಡಬೇಕಾ? ಸ್ವಲ್ಪ. ಓಕೆ. ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋ ಮುಂಚೆ ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಬೇಕು, ಅದಾದ್ಮೇಲೆ ಸ್ವಲ್ಪ ನೀರು ಹಾಕಿ ಇನ್ನೊಂದ್ಸಲ ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊಳ್ಬೇಕು. ಅಂದ್ರೆ ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಆಗೋದಿಲ್ಲ. ಓಕೆ. ಈಗ ಒಂದು ಮಿಕ್ಸಿಂಗ್ ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್. ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಇಷ್ಟು ಸಾಕು. ಅದು ತುಪ್ಪದಲ್ಲೇ ತುಪ್ಪ 1 ಸ್ಪೂನ್ ಹಾಕಿದ್ರೆ ಸಾಕು. ಸ್ವಲ್ಪ ಉಪ್ಪು, ಸೊ ನೀರೇನಾದ್ರೂ ಹಾಕ್ಬೇಕಾ? ನೀರು ಬೇಡ, ಅದ್ರೊಳಗೆ ಇರುತ್ತಲ್ಲ ಅದನ್ನೇ ಹಾಕೊಂಡು ಬೇಡ ಸ್ವಲ್ಪ. ಸೊ ಇದೇನಾದ್ರೂ ಫ್ರೈ ಮಾಡೋದಿದೆಯಾ? ಎಣ್ಣೆ ಏನಾದ್ರು? ಹಾಂ, ಡೀಪ್ ಫ್ರೈ ಮಾಡಬೇಕು. ಸೊ ಎಣ್ಣೆ ಬೇಕಾಗುತ್ತಲ್ಲ? ಸೊ ಇಟ್ಕೊಳ್ಳೋದಾ? ಹಾಂ, ಎಣ್ಣೆ ಕಾಯಿ ಇಟ್ಕೊಂಡ್ಬಿಡಿ. ಸಾಕು. ಸಾಕಾ? ಸೊ ಮೇಡಮ್, ಇವಾಗ ಏನ್ ಬೇಕಾಗುತ್ತೆ ನಿಮ್ಗೆ? ಇವಾಗ ಇದು ಕಲಸಿಟ್ಕೊಂಡಿದ್ದೀನಲ್ಲ, ಇದನ್ನ ಚಪಾತಿ ತರ ಲಟ್ಸೋದು. ಸೊ ಲಟನ್ಗೆ ಬೇಕಾಗುತ್ತೆ? ಹಾಂ, ಲಟ್ಟನ್ಗೆ ಬೇಕು. ಇದನ್ನ 3 ಲೇಯರ್ ಮಾಡ್ತೀನಿ ನಾನು. ಅಂದ್ರೆ 3 ಚಪಾತಿ ತರ ಮಾಡ್ಕೊಂಡು ಲೇಯರ್ ತರ ಮಾಡ್ತೀನಿ, ಒಂದ್ರ ಮೇಲೆ ಒಂದು ಇಡ್ತೀನಿ. ಇದು ಬಿಸ್ಕೆಟ್ ಅಲ್ವಾ ಆಕ್ಚುಲಿ ನೀವು ಮಾಡ್ತಿರೋದು? ಅಂದ್ರೆ ಮಕ್ಕಳಿಗೂ ತುಂಬಾ ಒಳ್ಳೇದಲ್ಲ, ಪಾಲಕ್ ಸೊಪ್ಪು ಹೆಲ್ದಿ ಅಲ್ಲ, ಅಂದ್ರೆ ಐರನ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ ಇದ್ರೊಳಗೆ ಪಾಲಕ್ಕಲ್ಲಿ. ಸೊ ನೀವು ಇದೆಲ್ಲಿ ಕಲ್ತಿದ್ದು? ನೀವು ನೆಟ್ಟಲ್ಲಿ ಕಲ್ತಿದ್ದ? ಇಲ್ಲ, ಇದು ನನ್ನ ಫ್ರೆಂಡಿಂದ ಕಲ್ತಿರೋದು. ಇವಾಗ ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಇದ್ರ ಮೇಲೆ, ಚೆನ್ನಾಗಿ ಅಂಟ್ಕೊಳ್ಳೋದಕ್ಕೆ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ಬೋದೇನೋ. ಮೂರು ಮಾಡೋದಕ್ಕೆ ನೀವು ಕ್ರಿಸ್ಪಿಯಾಗಿರ್ಲಿ ಅಂತ. ಥಿಕ್ನೆಸ್ ಬರುತ್ತೆ ಸ್ವಲ್ಪ. ರೋಲ್
ರೋಲ್ ಮಾಡ್ತಾ ಇದ್ದೀನಿ ಇದು. ಓಕೆ. ಸೊ ಈ ರೀತಿ ಕಟ್ ಮಾಡ್ತಾ ಇದ್ದೀರಾ ನೀವು. ಬಟ್ ಆಕ್ಚುಲಿ ನೀವು ಫ್ಲಾಟ್ ಆಗಿ ಕಟ್ ಮಾಡ್ಬೋದಲ್ಲ, ಅಂದ್ರೆ ನೀವು ಇವಾಗ ರೋಲ್ ಮಾಡೋಕ್ಕಿಂತ ಮುಂಚೆ ಇತ್ತಲ್ಲ. ಹಾ, ಆ ಥರನೂ ಮಾಡ್ಕೋಬಹುದು. ಇದಂದ್ರೆ ನಾನು ಈ ತರ ಮಾಡ್ತಾ ಇದ್ದೀನಿ ಇವಾಗ. ಇದಂದ್ರೆ ನಿಮಗೆ ಈ ತರ ಶೇಪ್ ಬರುತ್ತೆ. ಈಗ ಕಾಣಿಸೋದಿಲ್ಲ ಜಾಸ್ತಿ, ಬೆನ್ ಮೇಲೆ ಬರುತ್ತೆ. ಇವಾಗ ಎಣ್ಣೆ ಕಾದಿದೆ ನೋಡ್ಕೊಳ್ಳೋಣ. ಪಾಲಕ್ ಸಿಮ್ಮಲ್ಲೇ ಡೀಪ್ ಫ್ರೈ ಮಾಡಬೇಕು. ಓಕೆ. ಇಲ್ಲ ಅಂದ್ರೆ ಅದು ಬೇಗ ಕಲರ್ ಬಂದ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ ಚೆನ್ನಾಗಿ. ಅಂದ್ರೆ ಕಮ್ಮಿ ಫ್ಲೇಮ್ ಅಲ್ಲಿ ಇದನ್ನ ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು. ನಿಮಗೆ ಸ್ವೀಟ್ ಇಷ್ಟನೋ ಖಾರ ಇಷ್ಟನೋ? ನಾನು ಎರಡು ತಿಂತೀನಿ ಮೇಡಮ್, ಅದೆಲ್ಲ ಏನಿಲ್ಲ. ಇದೆ ಅದೇ ಅಂತೆಲ್ಲ ಏನಿಲ್ಲ. ನಿಮಗೆ? ನನಗೆ ಖಾರದೇ ಇಷ್ಟ ಜಾಸ್ತಿ. ನಾನು ಎರಡು ತಿಂತೀನಿ, ಖಾರನೂ ಇಷ್ಟ ಸಿಹಿನೂ ಇಷ್ಟ. ಹೌದಾ? ಇದು ಬ್ರೌನ್ ಆಗೋಲಿ ತನಕನೂ ಡೀಪ್ ಫ್ರೈ ಮಾಡಬೇಕು. ಕಲರ್ ಚೇಂಜ್ ಆಗಿದೆ ಅಲ್ಲ? ಹಾ, ಇವಾಗ ಆಯ್ತು ಇದು. ಓಕೆ, ರೆಡಿ ಇದೆಯಾ? ಹಾ, ರೆಡಿ ಇದೆ. ಇವಾಗ ಇದನ್ನ ಸರ್ವಿಂಗ್ ಪ್ಲೇಟಿಗೆ ಹಾಕೊಂಡ್ಬಿಡ್ತೀನಿ. ಗಾರ್ನಿಶಿಂಗ್ ಅಂತೂ ಅಲ್ಟಿಮೇಟ್ ಆಗಿ ಮಾಡಿದೀರಾ ನೀವು. ಈಗ ಪಾಲಕ್ ಸೊಪ್ಪಿನ ಖಾರ ಬಿಸ್ಕೆಟ್ ರೆಡಿ ಆಗಿದೆ. ವೀಕ್ಷಕರೇ, ಇವ್ರು ಮಾಡಿರೋ ಏನೋ ಗಾರ್ನಿಶಿಂಗ್ ನೀವು ನೋಡ್ಲೇಬೇಕು. ಅದಕ್ಕೆ ನಾನು ತಿನ್ನೋಕ್ಕಿಂತ ಮುಂಚೆ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ, ಎಷ್ಟು ಪೇಷನ್ಸ್ ಇದೆ ಅಂತ ಇವ್ರಿಗೆ ಗೊತ್ತಾಗುತ್ತೆ ಇದ್ರಲ್ಲೇ. ಸೂಪರ್ ಆಗಿದೆ ರೀ. ನೀವು ಯಾಕೆ ಬೇಕರಿಲೆಲ್ಲ ಇದು ಸಪ್ಲೈ ಮಾಡ್ಬಾರ್ದು ಅಂತ ನೋಡೋಣ, ನಾವಿಬ್ರು ಸೇರಿ ಸರಿ, ಓಪನ್ ಮಾಡಿ. ನೀವೇನಾದ್ರೂ ಆರ್ಡರ್ ಕೊಡ್ಸಿದ್ರೆ ರೆಡಿ ಮಾಡ್ಲಿಕ್ಕೆ. ಇವರಿಬ್ರು ರೆಡಿ ಇದ್ದಾರೆ. ಯಾಕೆಂದ್ರೆ ಸುಮ್ಮನೆ ಕುತ್ಕೊಳ್ಳಿಕ್ ಆಗಲ್ಲ, ಮನೆಯಲ್ಲಿ ಏನಾದ್ರೂ ಮಾಡ್ತಾ ಇರ್ಬೇಕಲ್ಲ. ಪಾಲಕ್ ಸೊಪ್ಪಿನ ಖಾರ ಬಿಸ್ಕೆಟ್ ಮಾಡುವ ವಿಧಾನ. ಒಂದು ಮಿಕ್ಸಿ ಜಾರಿಗೆ ಹೆಚ್ಚಿದ ಪಾಲಕ್ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಮೈದಾ ಹಿಟ್ಟು, ತುಪ್ಪ, ಗ್ರೈಂಡ್ ಮಾಡಿದ್ದ ಮಿಶ್ರಣ, ಉಪ್ಪು ಮತ್ತು ನೀರು ಹಾಕಿ ಚಪಾತಿಯ ಹದಕ್ಕೆ ಕಲಸಿಕೊಳ್ಳಿ. ನಂತರ 3 ಚಪಾತಿನ ಲಟ್ಟಿಸಿಕೊಂಡು ಒಂದರ ಮೇಲೊಂದು ಇಟ್ಟು ರೋಲ್ ಮಾಡಿ ಪುನಃ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಕತ್ತರಿಸಿ ಅದನ್ನ ಬಿಸ್ಕೆಟ್ ತರ ತಟ್ಟಿಕೊಂಡು ಎಣ್ಣೆಯಲ್ಲಿ ಕರಿದು ತೆಗೆದರೆ ಪಾಲಕ್ ಸೊಪ್ಪಿನ ಖಾರ ಬಿಸ್ಕೆಟ್ ಸವಿಯಲು ಸಿದ್ಧವಾಗಿದೆ. ಶಾಂತಲಾ ಅವರೇ, ಈಸಿ ರೆಸಿಪಿ ರೌಂಡ್ ಅಲ್ಲಿ ನಮ್ಗೆ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಇದ್ರ ಹೆಸರು ಸಿಹಿ ಗೆಣಸಿನ ಪಂಚ್ ಅಂತ. ಸೊ ಬೇಗ ಆಗತ್ತೆ ಇದು. ಸಿಹಿ ಗೆಣಸಿನ ಪಂಚ್. ಸೊ ಯಾರಿಗಾದ್ರೂ ಪಂಚ್ ಮಾಡಿದಿರಾ? ಇಲ್ಲ, ಸಿಹಿ ಗೆಣಸಿಗೆ ಒಂದೇ ಮಾಡಿರೋದು. ಹೌದಾ? ಅವ್ರು ರೆಡಿ ಇದಾರೆ ಅಂತ ಪಂಚ್ ಮಾಡಕ್? ಹೌದಾ? ಹಾ, ಮಾಡ್ಬೇಕಾ? ಥ್ಯಾಂಕ್ ಯು. ನೋಡಿ, ಪಾಪ ರೆಡಿ ಇದಾರೆ ಅಂದ್ರೆ ನಾ ಮಾಡ್ಬೇಕಾ ಅಂತ. ಓಹೋ. ನಾನು ಸಿಹಿ ಗೆಣಸನ್ನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಒಂಚೂರು ಉಪ್ಪು, ಸಕ್ಕರೆ, ತುಪ್ಪ, ಕಾಯಿ ತುರಿ ಮತ್ತೆ ಪರಿಮಳಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರು. ನಾನು ಇದಕ್ಕೆ 1 ಚಮಚ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ಸಿಹಿ ಗೆಣಸು? ಸಿಹಿ ಗೆಣಸು ಇದು. ತುಪ್ಪದಲ್ಲಿ? ಸ್ವೀಟ್ ಪೊಟ್ಯಾಟೊ. ಹಾ, ತುಪ್ಪದಲ್ಲಿ ಅದು ಸ್ಮೆಲ್, ಅರೋಮಾ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಸೊ ಇದೆಲ್ಲಿ ಕಲ್ತ್ರಿ ಮೇಡಮ್? ಇದು ನಾನು ನನ್ನ ಫ್ರೆಂಡ್ ಇಂದ ಕಲ್ತಿದ್ದು. ಓಕೆ. ಆಕ್ಚುಲಿ ಮಂಗಳ ಅವರು ಕೂಡ ಇದನ್ನ ಮಾಡ್ತಾ ಇರ್ತಾರೆ. ನನಗೆ ಸ್ವಲ್ಪ ನೀರು ಕೊಡಿ ಇವಾಗ, ಸ್ವಲ್ಪ ಅದು ಬೇಯೋದಕ್ಕೆ. ಹಾ, ಸಾಕು. 1 ಚಿಟಿಕೆ ಉಪ್ಪು ಹಾಕ್ತಾ ಇದ್ದೀನಿ. ನಮ್ಮ ಕಡೆ ಅದೇನೇ ಸಿಹಿ ಮಾಡುವಾಗ ಸ್ವಲ್ಪ ಉಪ್ಪು ಮತ್ತೆ ಖಾರದೇನೇ ಮಾಡುವಾಗ ಒಂಚೂರು ಸಕ್ಕರೆ ಹಾಕ್ಲೇಬೇಕು. ಹಾ, ಅದು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅಂದ್ರೆ ಸೌಳು ಬರೋದಿಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಸಕ್ಕರೆ ಹಾಕ್ತಾ ಇದ್ದೀನಿ. ಎಷ್ಟು ಸ್ಪೂನ್ ಸಕ್ಕರೆ ಮಾಡಿ? ಇದಕ್ಕೆ 2 ಸ್ಪೂನ್ ಸಾಕಾಗತ್ತೆ. ನಾನು ಸ್ವಲ್ಪನೇ ಇದೆ ಇದು. ಈಗ 1 ಕಪ್ ತಗೊಂಡಿದಾರಲ್ಲ, 1 ಕಪ್ಪಿಗೆ 2-3 ತಗೊಂಡ್ರೆ ಸಾಕು, ಯಾಕಂದ್ರೆ ಸಿಹಿ ಇರುತ್ತಲ್ಲ. ನಾನು ಇದಕ್ಕೆ ಒಂಚೂರು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಓಕೆ. ಸೊ ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಓಕೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು. ಓಕೆ. ಇದು ಕೂಡ ಪರಿಮಳ ತುಂಬಾ ಚೆನ್ನಾಗಿ ಬರುತ್ತೆ. ಕೊನೆಯಲ್ಲಿ ನೀವು ಬೇಕಿದ್ರೆ ತುಪ್ಪ ಹಾಕೋಬಹುದು. ಓಕೆ. ಅದು
ಘಮ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಓಕೆ. ಜೊತೆಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದಾಗಿದೆ, ಆಫ್ ರೆಡಿನಾ? ಮಾಡ್ಬಿಡೋಣ. ಸಿಹಿ ಗೆಣಸಿನ ಪಂಚ್ ರೆಡಿ ಆಗಿದೆ. ಓ ಲವ್ಲಿ. ನಾನಂತೂ ಇದು ತೋರಿಸ್ಲೇಬೇಕು ವೀಕ್ಷಕರೇ, ಒಂದ್ಸಲ ತೋರಿಸ್ಬಿಡೋಣ. ವೀಕ್ಷಕರೇ ನೋಡಿ ಎಷ್ಟು ಚೆನ್ನಾಗಿ ಗಾರ್ನಿಶ್ ಮಾಡಿದ್ದಾರೆ, ಫ್ಯಾಂಟಾಸ್ಟಿಕ್. ಸೊ ಸಿಹಿ ಗೆಣಸಿನ ಪಂಚ್ ನಾನು ಮಂಚ್ ಮಾಡಕ್ಕೆ ರೆಡಿ ಇದ್ದೀನಿ. ಟ್ರೈ ಮಾಡ್ಲಾ? ಟ್ರೈ ಮಾಡಿ. ಹೌದಾ ವೀಕ್ಷಕರೇ, ನನ್ಗೆ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ. ನೋ ವರ್ಡ್ಸ್. ತುಂಬಾ ತುಂಬಾ ಚೆನ್ನಾಗಿದೆ. ಇಷ್ಟೊತ್ತು ಕಾದಿದ್ದಕ್ಕೂ ಇಂಥ ಒಂದು ಒಳ್ಳೆ ರೆಸಿಪಿನ ನೀವು ಹೇಳ್ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು. ಫ್ರೆಂಡ್ಶಿಪ್ ಅಂದ್ರೆ ಹೀಗಿರ್ಬೇಕು, ಕುಚಿಗೂ ಕುಚಿಗೂ. ಸಿಹಿ ಗೆಣಸಿನ ಪಂಚ್ ಮಾಡಲು ಮೊದಲಿಗೆ ಒಂದು ಬಾಣಲಿಯಲ್ಲಿ ತುಪ್ಪ ಹಾಕಿ ಕಾಯಿಸಿ ಅದಕ್ಕೆ ಹೆಚ್ಚಿದ ಸಿಹಿ ಗೆಣಸು ಹಾಕಿ ಬಾಡಿಸಿ. ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ, ಕಾಯಿ ತುರಿ, ಏಲಕ್ಕಿ ಪುಡಿ ಹಾಕಿ ಬೇಯಿಸಿ. ಈಗ ಸಿಹಿ ಗೆಣಸಿನ ಪಂಚ್ ಸವಿಯಲು ಸಿದ್ಧವಾಗಿದೆ. ಎನಿವೇಸ್, ನೀವಿಬ್ರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ತುಂಬಾ ಧನ್ಯವಾದಗಳು. ಹಾಗೆ ವೀಕ್ಷಕರೇ, ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಇವರು ನಮ್ಮ ಕಾರ್ಯಕ್ರಮಕ್ಕೆ ಪತ್ರ ಬರೆದಿ ನಮ್ಮ ವಿಳಾಸಕ್ಕೆ ಕಳಿಸಿ ಅವರ ಫೇವ್ರೆಟ್ ರೆಸಿಪೀಸ್ನ ಸೆಲೆಕ್ಟ್ ಆಗಿ ಬಂದಿರೋದು. ಸೊ ನೀವು ಇದು ಮಾಡ್ಬೋದು. ತುಂಬಾ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಾಣಿಕೆ, ಅಶುಭೆದ್ರಾ ವೆಂಚರ್ಸ್ ಕಡೆಯಿಂದ ಈ ಒಂದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಜೈಶಂಕರ್ ಸ್ಯಾರಿ ಪ್ಯಾಲೇಸ್ ಕಡೆಯಿಂದ ಈ ಒಂದು ಚಿಕ್ಕ ಕಾಣಿಕೆ. ಸೊ ಕಾರ್ಯಕ್ರಮಕ್ಕೆ ಬಂದ್ರಿ, ತುಂಬಾ ಧನ್ಯವಾದಗಳು. 4 ಒಳ್ಳೊಳ್ಳೆ ರೆಸಿಪೀಸ್ನ ನಮ್ಗೆ ಹೇಳ್ಕೊಟ್ಟಿದ್ದೀರಾ. ನಿಮ್ಮ ಗಾರ್ನಿಶಿಂಗ್ ಎಸ್ಪೆಷಲಿ ತುಂಬಾ ಚೆನ್ನಾಗಿದೆ. ತುಂಬಾ ಥ್ಯಾಂಕ್ಸ್. ನಾನು ಕೂಡ ನಮ್ಮ ಜಿ ಕನ್ನಡ ಚಾನಲ್ ಎಲ್ಲ ತಂಡದವರಿಗೂ ನಾವು ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀವಿ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಶಾಂತಲಾ ಹಾಗೆ ಮಂಗಳಾ ಹೆಗಡೆ ಅವರು ಇಬ್ರು ಬಂದು ಸಖತ್ತಾಗಿರೋ 4 ರೆಸಿಪೀಸ್ನ ನಮ್ಗೆ ಹೇಳ್ಕೊಟ್ರು. ಹಾಗೆ ಅವರೇ ಹೇಳ್ಬಿಟ್ರು, ನೀವೆಲ್ಲ ಖಂಡಿತ ಬರ್ದು ಕಳಿಸ್ಬೇಕು, ನೀವು ಬರಬೇಕು ಅಂತ. ಮತ್ತೊಮ್ಮೆ ನಾನು ಹೇಳ್ಬಿಡ್ತೀನಿ, ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಭಾವಚಿತ್ರದ ಜೊತೆ ನಿಮ್ಮ 4 ಫೇವ್ರೆಟ್ ರೆಸಿಪೀಸ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ದು ಕಳಿಸಿ. ಖಂಡಿತ ಬನ್ನಿ, ನಾವು ನಿಮ್ಗೆ ಕರೆಸ್ತೀವಿ. ನಾನಂತೂ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಅಂತ ಹೇಳ್ತಾ ನಮಸ್ಕಾರ.